ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ದಿನಾಂಕ 20/7/2024ರಲ್ಲಿ ಕೆಇನವರು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು. KPSC ಅವರು ಮತ್ತು KEAನವರು ನಡೆಸ್ತಕ್ಕಂಥ ಎಕ್ಸಾಮಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ, ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ KPSCನವರು ಎಲ್ಲ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಂದರೆ ಪತ್ರಲೇಖನವನ್ನು ಬರೆಯೋದು, ಗಾದೆ ವಿವರಿಸೋದು, ಸ್ವಂತ ವಾಕ್ಯಗಳನ್ನು ಬರೆಯುವಂಥದ್ದು, ವಿರುದ್ಧಾರ್ಥಕ ಪದ ಮತ್ತು ಯಾವುದಾದ್ರು ಪ್ರಬಂಧವನ್ನು ವಿಶ್ಲೇಷಣೆ ಮಾಡುವಂಥದ್ದು, ಈ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾನೆ. ಆದರೆ KEAನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆನ ಹೇಗೆ ಮಾಡಿದ್ದಾರೆ ಈ ಸಲ ಅಂತಂದರೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಟೋಟಲ್ ಎಲ್ಲ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆಯೇ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಟ್ಟು 100 ಪ್ರಶ್ನೆಗಳಿರ್ತದೆ. 150 ಅಂಕಗಳಿಗೆ ಅದನ್ನು ನಿರ್ಧರಿಸಿದ್ದಾರೆ. ಹೀಗಾಗಿ KPSCನವರು ಕೂಡ 150 ಮಾರ್ಕ್ಸಿಗೆ ಮಾಡ್ತಾ ಇದ್ದಾರೆ, KEAನವರು ಕೂಡ 150 ಮಾರ್ಕ್ಸಿಗೆ ಮಾಡಿದ್ದಾರೆ. ಆದರೆ ಅಲ್ಲಿ ಬರವಣಿಗೆ ರೂಪದಲ್ಲಿ ಇರುತ್ತೆ ಪ್ರಶ್ನೆಗಳೆಲ್ಲ. ಆದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಫ್ರೇಮ್ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ, ಮತ್ತು ಎಲ್ಲ ಆಪ್ಷನ್ಗಳಲ್ಲೂ ಕೂಡ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇದು ದಿನಾಂಕ 20/7/2024ರಲ್ಲಿ ನಡೆಸಿರ್ತಕ್ಕಂಥ KEA ಕಡ್ಡಾಯ ಕನ್ನಡ ಪರೀಕ್ಷೆಯಾಗಿದೆ. ಒಂದನೇದು ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದರೆ, ಮೊದಲನೇದು ದೇವ ಪ್ಲಸ್ ಇಂದ್ರ, ದೇವೇಂದ್ರ ಅಂತಕ್ಕಂಥದ್ದು ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾಗಿದೆ. ಇನ್ನು ಲೋಕೈಕ, ಲೋಕ ಪ್ಲಸ್ ಐಕ, ಲೋಕೈಕ, ಇದು ಏನಾಗುತ್ತೆ ವೃದ್ಧಿ ಸಂಧಿಗೆ ಉದಾಹರಣೆ ಆಗುತ್ತೆ. ದೇವ ಪ್ಲಸ್ ಆಲಯ, ದೇವಾಲಯ, ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ದಿಕ್ ಪ್ಲಸ್ ಅಂತ, ದಿಗಂತ, ಇದು ಜಸ್ತ್ವ ಸಂಧಿಗೆ ಉದಾಹರಣೆ ಆಗುತ್ತೆ. ಇಲ್ಲಿ ಗುಣಸಂಧಿಗೆ ಉದಾಹರಣೆಗೆ ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಸ್ನೇಹಿತರೆ, ನಿಮ್ಗೆ ಏನಾದರೂ ಇದನ್ನು ಹೇಗೆ ಬಿಡಿಸೋದು, ಇದನ್ನು ಗುಣಸಂಧಿ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದೇನಾದರೂ ನಿಮಗೆ ಗೊಂದಲ ಇದ್ದರೆ ನೀವೇನು ಮಾಡಿ ಅಂದರೆ, ನಾವು ಸವಿಸ್ತಾರವಾಗಿ ಮತ್ತು ಅರ್ಥ ಆಗೋ ರೀತಿಯಲ್ಲಿ ನಮ್ಮದೇ ಚಾನಲ್ನಲ್ಲಿ ಅನಂತ ಜ್ಞಾನಧಾರೆ ಅನ್ನೋ ಚಾನಲಲ್ಲಿ ನೀವು ಹೊಡೆದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ಸಂಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅಲ್ಲಿ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಅಂದರೆ ಇದು 2ನೇ ರು ಬರುತ್ತೆ. ಇದನ್ನು ಹೊರತುಪಡಿಸಿನೇ ಕನ್ನಡ ವರ್ಣಮಾಲಿನಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತಂದರೆ 49 ಅಕ್ಷರಗಳಿದ್ದಾವೆ. ಇದನ್ನು ಹಿಂದೆ ಸೇರಿಸ್ಕೊಂಡಿದ್ರೆ 50 ಅಕ್ಷರಗಳಿರ್ತಾ ಇದ್ದೋ, ಆದರೆ ಇದನ್ನು ಬಿಟ್ಟು ಇವಾಗ 49 ಅಕ್ಷರಗಳಿದ್ದಾವೆ. ಯಾಕೆ ಇದನ್ನು ಕೈ ಬಿಟ್ಟಿದ್ದೀವಿ ಅಂದರೆ, ಈ ಅಕ್ಷರದಿಂದ ನಾವೆಲ್ಲೂ ಕೂಡ ಕನ್ನಡ ಇದುವರೆಗೂ ಭಾಷೆನಲ್ಲಿ ಏನು ಮಾಡಿಲ್ಲ, ಪದಗಳನ್ನ ರಚನೆ ಮಾಡಿಲ್ಲ. ಹಾಗಾಗಿ ಈ ಅಕ್ಷರವನ್ನು ಅವಶ್ಯಕತೆ ಇಲ್ಲ ಅಂತೇಳಿ ಏನು ಮಾಡಿದ್ದೀವಿ, ಕೈಯನ್ನು ಬಿಟ್ಟಿದ್ದೀವಿ. ನೆಕ್ಸ್ಟು ಉದ್ದೀಪನ ಅಂತಂದರೆ ಇಲ್ಲಿ ಪದದ ಅರ್ಥ ಪ್ರಚೋದಿಸು ಅಂತ ಹೇಳಿ, ಪ್ರಚೋದಿಸು ಅಂತಕ್ಕಂಥದ್ದು ಉದ್ದೀಪನ ಪದದ ಅರ್ಥ ಆಗಿರುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಹೋಗೋಣ. ಸುಸಂಗತ ಪದದ ಅರ್ಥ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಯೋಗ್ಯವಾದ, ಸುಸಂಗತ ಅಂತಂದರೆ ಯೋಗ್ಯವಾದ ಅಂತೇಳಿ ಬರುತ್ತೆ. ಸುಸಂಗತ ಅಂದರೆ ಯೋಗ್ಯವಾದ. ಸುಸಂಗತ ಅಂದರೆ ಯೋಗ್ಯವಾದ ಅಂತ ಹೇಳಿ ಇದನ್ನೊಂದನ್ನು ನೋಡ್ಕೊಳ್ಳಿ. ಸುಸಂಗತ ಪದದ ಅರ್ಥ ಯೋಗ್ಯವಾದ. ಚೆನ್ನಾಗಿ ನಾವು ಪದಗಳ ಅರ್ಥವನ್ನು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು 6th to 10th ಟೆಕ್ಸ್ಟ್ ಬುಕ್ಗಳನ್ನ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಪದಗಳ ಅರ್ಥವನ್ನು. ಅಲ್ಲಿ ನಾವು ಇದು ಅಧ್ಯಯನ ಮಾಡಿದ್ರೆ ಈಸಿ ಆಗುತ್ತೆ. ಜೊತೆಗೆ ಈ ಪದಗಳ ಅರ್ಥದ ಬಗ್ಗೆ ಕೂಡ ನಮ್ಮಲ್ಲೇ ವಿಡಿಯೋವನ್ನು ಕೂಡ ಮಾಡಿದ್ದೀವಿ, ಅದನ್ನು ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಅರ್ಹ ಪದದ ವಿರುದ್ಧ ಪದ ಏನು ಅಂತಂದರೆ ಅನರ್ಹ ಅಂತೇಳಿ. ಅರ್ಹ ಪದದ ವಿರುದ್ಧ ಪದ ಅನರ್ಹ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿರಾರ್ಹ, ಅನಾರ್ಹ, ಅನರ್ಹ ನೋಡಿ, ಇದಕ್ಕೂ ಡಿಫ್ರೆನ್ಸ್ನ ತಿಳ್ಕೊಳ್ಬೇಕು. ಕಾಗುಣಿತಗಳನ್ನ ಚೆನ್ನಾಗಿ ನಾವು ಗುರುತಿಸೋದನ್ನು ಕೂಡ ಅದಕ್ಕೆ ಏನು ಅರ್ಥ ಆಗುತ್ತೆ, ಅನರ್ಹ ಆಗುತ್ತಾ ಅನಾರ್ಹ ಆಗುತ್ತಾ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನೊಂದನ್ನು. ನೆಕ್ಸ್ಟು ನಾಸ್ತಿಕ ಪದದ ಅರ್ಥ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ದೇವರಲ್ಲಿ ನಂಬಿಕೆ ಇಲ್ಲದವನು ನಾಸ್ತಿಕ ಅಂತೇಳಿ. ಆಸ್ತಿಕ ಅಂತಂದರೆ ದೇವರಲ್ಲಿ ನಂಬಿಕೆ ಇರೋವಂಥವ್ರು, ನಾಸ್ತಿಕ ಅಂತಂದರೆ ದೇವರಲ್ಲಿ ನಂಬಿಕೆ ಇಲ್ಲದಲೇ ಇರೋರಿಗೆ ನಾಸ್ತಿಕರು ಅಂತೇಳಿ ಕರೀತಾರೆ. ನೆಕ್ಸ್ಟು ಅಂಕಿತ ನಾಮದ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನಾವು ಎಲ್ಲ ವಚನಕಾರರ ಅಥವಾ ಕವಿಗಳ ಅಂಕಿತ ನಾಮವನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಮುಂದಿನ ಪರೀಕ್ಷೆಗಳಲ್ಲಿ ಯಾವ ಕವಿ ಅಥವಾ ವಚನಕಾರ ಯಾರನ್ನು ಬೇಕಾದ್ರೂ, ದಾಸ ಸಾಹಿತ್ಯ ಕೀರ್ತನಕಾರರು ಯಾರ ಅಂಕಿತನಾಮ ಬೇಕಾದರೂ ಕೇಳ್ಬೋದು. ಹಾಗಾಗಿ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಇಲ್ಲಿ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತನಾಮ ಆಗಿದೆ. ಇದನ್ನೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕನ್ನಡದ ಕಣ್ವ ಅಂತೇಳಿ ಯಾರನ್ನ ಕರಿತೀವಿ ಅಂತೇಳಿ BM ಶ್ರೀಕಂಠಯ್ಯನವ್ರನ್ನ ನಾವಿಲ್ಲಿ ಕನ್ನಡದ ಕಣ್ವ ಅಂತೇಳಿ ಕರಿತೀವಿ.
ಇದೆಲ್ಲ ನಿಮಗೆ ಪರಿಚಿತ ಇರುತ್ತೆ. ಇದು ಗೊತ್ತಿಲ್ಲ ಅಂದರೆ ಕವಿಗಳ ಬಗ್ಗೆ ಪರಿಚಯವನ್ನು ನೋಡ್ತಾ ಹೋದಾಗ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಎಂ ಗೋಪಾಲಕೃಷ್ಣ ಅಡಿಗ ಅಂತ ಹೇಳಿದ್ದಾರೆ. ಇಲ್ಲಿ ಯು ಆರ್ ಅನಂತಮೂರ್ತಿ ಆಗಿರ್ಬೋದು, ಗಿರೀಶ್ ಕಾರ್ನಾಡ್ ಆಗಿರ್ಬೋದು, ಚಂದ್ರಶೇಖರ ಕಂಬಾರ ಇವರು 3 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಆದರೆ ಎಂ ಗೋಪಾಲಕೃಷ್ಣ ಅಡಿಗ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದಿಲ್ಲ. ಹಾಗಾಗಿ ಇದು ಗುಂಪಿಗೆ ಸೇರದ ಪದ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ನೋಡಿ, ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ QPRS ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂತೇಳಿ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ 3ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಯಾಕೆ ಅಂತಂದರೆ ನಾವು ಯಾವುದೇ ವಾಕ್ಯವನ್ನು ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕರ್ತೃ ಕರ್ಮ ಕ್ರಿಯಾಪದ ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕರ್ತೃ ಯಾರ್ದು ಕೆಲಸ ಆಗ್ತಿರೋದು? ಮುಂಜಾನೆಯಲ್ಲಿ ಏನಾಗ್ತಾ ಇದೆ? ಮಂಜಿನ ಹನಿ ಮೂಡ್ತಾ ಇದೆ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡ್ತಾ ಇದೆ. ಕರ್ತೃ ಕರ್ಮ ಕ್ರಿಯಾಪದ ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದರ ಆಧಾರದ ಮೇಲೆ ನಾವೇನು ಮಾಡಬೇಕಾಗತ್ತೆ? ವಾಕ್ಯಗಳನ್ನ ಅರ್ಥಪೂರ್ಣವಾಗಿ ರಚನೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಅಕರ್ಮಕ ಧಾತುವಿಗೆ ಉದಾಹರಣೆ ಅಂತ ಹೇಳಿ ಕರೀತಿದ್ದಾರೆ. ಆಲ್ರೆಡಿ ನಾವು ಕ್ರಿಯಾಪದಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳು ಅನ್ನೋ ವಿಚಾರದಲ್ಲಿ ಹೇಳಿದ್ದೀವಿ. ಇಲ್ಲಿ ಯಾವುದು ಉದಾಹರಣೆ ಅಂದರೆ ಮಲಗು ಅಂತಕ್ಕಂಥದ್ದು ಆಗುತ್ತೆ. ಹೆಂಗೆ ಸಕರ್ಮಕ ಅಕರ್ಮಕಗಳನ್ನ ನಾವು ಗುರುತಿಸೋದು ಅಂತಂದರೆ ಏನನ್ನು ಯಾರನ್ನು ಅನ್ನೋ ಪ್ರಶ್ನೆ ನೋಡಿ, ಏನನ್ನು ಯಾರನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಅಂದರೆ ಕರ್ಮಪದ ಅದು ಹೇಳ್ತಾ ಇದ್ರೆ ಅಥವಾ ಉತ್ತರ ಸಿಕ್ಕಿದ್ರೆ ಅದು ಸಕರ್ಮಕ. ಏನನ್ನು ಯಾರನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದರೆ ಅದು ಅಕರ್ಮಕ. ನೋಡಿ, ಏನನ್ನು ಮಲಗು, ಯಾರನ್ನು ಮಲಗು ಅಂದರೆ ಅದಕ್ಕೇನೋ ನಮ್ಗೆ ಉತ್ತರ ಸಿಗೋದಿಲ್ಲ. ಬಟ್ ಏನನ್ನು ನೆಡು, ಸಸಿಯನ್ನು ನೆಡು. ಏನನ್ನು ತಿನ್ನು, ಅನ್ನವನ್ನು ತಿನ್ನು, ಊಟವನ್ನು ತಿನ್ನು. ಏನನ್ನು ತೊಡು, ಬಟ್ಟೆಯನ್ನು ತೊಡು, ಸಿಗುತ್ತಾ ಆನ್ಸರು. ಇಲ್ಲಿ ಏನನ್ನು ಮಲಗು, ಯಾರನ್ನು ಮಲಗು ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ. ಯಾವುದಕ್ಕೆ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ವೋ ಅದು ಅಕರ್ಮಕ ಆಗುತ್ತೆ. ಹೀಗಾಗಿ ಮಲಗು ಅನ್ನೋದು ಅಕರ್ಮಕ ಧಾತುವಿಗೆ ಉದಾಹರಣೆ. ನೆಕ್ಸ್ಟು ಊಟ, ಇಲ್ಲಿ ಪ್ರಿಂಟ್ ಆಗಿದೆ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಊಟ. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಇಕೆ, ಇಕ್ಕೆ, ಕೆ, ಇಗೆ, ಕೆ ಅಂತೇಳಿ ಇಲ್ಲಿ 2ನೇದು ಸರಿಯಾದಂಥ ಉತ್ತರ ಆಗುತ್ತೆ. ಕೆ ಅಂತ, ಊಟಕ್ಕೆ ಅಂತಕ್ಕಂಥದ್ದು ಸರಿಯಾದಂಥ ಪದ ಆಗುತ್ತೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ. ನೆಕ್ಸ್ಟೇ ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು ಅಂತಂದರೆ ನಮಗೆ ಗೊತ್ತೇ ಇದೆ, ಬರೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಧಾತು ಪದ ಆಗಿರುತ್ತೆ. ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತೀವಿ? ಬರೆಯುತ್ತಾನೆ ಅನ್ನೋದು ಕ್ರಿಯಾಪದ. ಈ ಕ್ರಿಯಾಪದದ ಮೂಲ ರೂಪ ಬರೆ. ಆ ರೂಪಕ್ಕೆ ಏನಂತಾರೆ? ಧಾತು ಅಂತೇಳಿ ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು. ಬರೆಯುತ್ತಾನೆ ಬರೆ, ತಿನ್ನುತ್ತಾನೆ ತಿನ್ನು ಅಂತಕ್ಕಂಥದ್ದಾಗುತ್ತೆ. ನೆಕ್ಸ್ಟು ಹೊಂದಿಸಿ ಬರೀರಿ ಕೇಳಿದ್ದಾರೆ. ವಿಭಕ್ತಿ ಪ್ರತ್ಯಯಗಳನ್ನ ಇಲ್ಲೇನು ಮಾಡೋದಕ್ಕೆ ಹೇಳಿದ್ದಾರೆ? ಮ್ಯಾಚ್ ಮಾಡೋದಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಕಾರಕಾರ್ಥಗಳನ್ನು ಏನು ಮಾಡಬೇಕಾಗತ್ತೆ? ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಆಲ್ರೆಡಿ ನಮ್ಮದು ವಿಭಕ್ತಿ ಪ್ರತ್ಯಯ ಅನ್ನೋ ಒಂದು ವಿಡಿಯೋನಲ್ಲಿ ತುಂಬ ಅದ್ಭುತವಾಗಿ ಇದ್ರ ಬಗ್ಗೆ ಹೇಳಿದ್ದೀವಿ. ಅದನ್ನು ನೀವು ಗಮನಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ಚೆನ್ನಾಗಿ ಆರ್ಡರ್ ಆಗಿ ಹೇಳಿದ್ದೀವಲ್ಲಿ. ಅಂದರೆ ರೂಲ್ ಪ್ರಕಾರ ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೊಳ್ಳಿ. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತೇಳಿ. ಹಾಗಾಗಿ ಇಲ್ಲಿ ಪ್ರಥಮ ಅಂತಿದ್ದಂಗೆ ನಮಗೇನಾಗುತ್ತೆ ಅಂದರೆ ಕರ್ತಾರ್ಥ ಬರುತ್ತೆ. ಪ್ರಥಮ ಅಂತಿದ್ದಂಗೆ ನಮಗೇನು ಬರುತ್ತೆ? ಕರ್ತಾರ್ಥ. ನೋಡಿ, ಇದು ಬರುತ್ತೆ 3ನೇದು. ತೃತೀಯ ಅಂತಂದರೆ ನಮಗೆ ಕರಣಾರ್ಥ ಬರುತ್ತೆ. ಚತುರ್ಥಿಗೆ ನಮಗೆ ಸಂಪ್ರದಾನ ಅಂತ ಬರುತ್ತೆ. ಪಂಚಮಿಗೆ ಅಪದಾನ ಅಂತೇಳಿ ಬರುತ್ತೆ. ಪಂಚಮಿಗೆ ಅಪದಾನ ಅಂತೇಳಿ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ 4ನೇದು ಆಗಿರುತ್ತೆ. ಇದನ್ನು ಆರ್ಡರ್ ಆಗಿ ನಾವು ನಮ್ಮ ವಿಭಕ್ತಿ ಪ್ರತ್ಯಯದಲ್ಲಿ ಹೇಳಿದ್ದೀವಿ ಏನೆಲ್ಲ ಬರುತ್ತೆ ಅಂತೇಳಿ. ಇನ್ನೂ ಒಂದ್ಸಲ ಬೇಕಾದ್ರೆ ಹೇಳ್ತೀವಿ, ನೋಡ್ಕೊಳ್ಳಿ. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಥವಾ ಕರೆಯೋಣ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ, ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟು ಅವನು ಚೆನ್ನಾಗಿ ಬರೆದನು. ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಅಂತೇಳಿ ಕರೆದಿದ್ದಾರೆ. ಅಂದರೆ ನಾವಿಲ್ಲಿ ಉತ್ತ, ದ, ವ ಅಂತಕ್ಕಂಥವನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಕಾಲಗಳು ಇದರಲ್ಲಿ ಏನು ಮಾಡಿದ್ದೀವಿ ಹೇಳಿದ್ದೀವಿ. ಉತ್ತ ಅಂತಕ್ಕಂಥದ್ದು ವರ್ತಮಾನವನ್ನು ಹೇಳುತ್ತೆ, ದ ಅಂತಕ್ಕಂಥದ್ದು ಭೂತಕಾಲವನ್ನು ಹೇಳುತ್ತೆ, ವ ಅಂತಕ್ಕಂಥದ್ದು ಭವಿಷ್ಯತ್ ಕಾಲವನ್ನು ಹೇಳುತ್ತೆ ಅಂತ ಕಾಲ ಇದರಲ್ಲಿ ಹೇಳಿದ್ದೀವಿ. ಹಾಗಾಗಿ ಅವನು ಚೆನ್ನಾಗಿ ಬರೆದನು ಅಂತಕ್ಕಂಥದ್ದು ಭೂತಕಾಲವನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಅಂದರೆ ದ ಅಂತ ಆಗುತ್ತೆ. ಹಾಗಾಗಿ ಇದನ್ನೊಂದನ್ನು ನೋಡ್ಕೊಳ್ಳಿ. ಇದರಲ್ಲಿ ಏನೋ ಡೌಟ್ ಇದೆ, ಹೆಚ್ಚಿನ ಮಾಹಿತಿ
ನಮ್ಮ ವಿಡಿಯೋನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಆಧಾರ ಪದದ ವಿರುದ್ಧ ಪದ ಯಾವುದು ಅಂತಂದರೆ ಇಲ್ಲಿ ನಿರಾಧಾರ ಅಂತಕ್ಕಂಥದ್ದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇದು ಆಪೋಸಿಟ್ ವರ್ಡ್ಗಳನ್ನ ನಾವು ಗುರುತಿಸ್ತೀವಿ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟು ಕುಟಾರ ಪದದ ತದ್ಭವ ರೂಪ ಕೊಡಲಿ ಅಂತ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಸಾಕಷ್ಟು ಈ ವಿಚಾರದಲ್ಲಿ ನಾವು ತತ್ಸಮ ತದ್ಭವಗಳಲ್ಲಿ ಈ ವಿಚಾರವನ್ನು ಹೇಳಿದ್ದೀವಿ, ಅಲ್ಲೂ ಕೂಡ ನೋಡ್ಕೊಳ್ಳಿ. ನಮ್ಮ ವಿಡಿಯೋನಲ್ಲಿ ಕೊಟ್ಟು ಹೇಳಿದ್ದೀವಿ ಈ ವಿಚಾರವನ್ನು, ಕುಟಾರ ಅನ್ನೋ ಪದವನ್ನು ಬಳಸಿದ್ದೀವಿ, ಆ ಒಂದು ಆಪ್ಷನನ್ನೇ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕುಟಾರ ಅಂತಕ್ಕಂಥದ್ದು ಕೊಡಲಿ ಅಂತಕ್ಕಂಥದ್ದು ತದ್ಭವ ರೂಪ ಆಗಿದೆ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ, ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಅಂದರೆ ಯಾವುದನ್ನ ಅಂದರೆ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಆವರಣ ಚಿಹ್ನೆಯನ್ನು ಅಂದರೆ ಧರೆ ಅಂತ ಬರಿತೀವಿ ಅಂದರೆ ಅದಕ್ಕೆ ಸಮನಾದಂಥ ಪದ ಪೃಥ್ವಿ ಅನ್ನೋದನ್ನು ನಾವೇನು ಮಾಡ್ತೀವಿ, ಬ್ರಾಕೆಟಲ್ಲಿ ಸೂಚಿಸ್ತೀವಿ. ಅಲ್ಲಿ ಪೂರ್ಣ ವಿರಾಮ ಆಗಲಿ ಉದ್ಧರಣ ಆಗಲಿ ವಿವರಣಾತ್ಮಕ ಚಿಹ್ನೆಯನ್ನು ನಾವಲ್ಲಿ ಹಾಕೋದಿಲ್ಲ. ಹಾಗಾಗಿ ಇನ್ನು ನೆಕ್ಸ್ಟು 19ನೇ ಪ್ರಶ್ನೆಗೆ ಹೋಗೋಣ ಬನ್ನಿ. ಅಲ್ಲಿ ಗ್ರಾಂಥಿಕ ರೂಪದ ಬಗ್ಗೆ ಕೇಳಿದ್ದಾರೆ. ಅಂದರೆ ನಮ್ಮ ಆಡು ಭಾಷೆನೇ ಬೇರೆ, ಗ್ರಾಂಥಿಕ ರೂಪ ಅಂದರೆ ಗ್ರಂಥ ಭಾಷೆನೇ ಬೇರೆ. ನಾವು ಹೋಗ್ಲಾ ಬಾರ್ಲಾ ಅಂತೆಲ್ಲ ಏನು ಮಾಡ್ತೀವಿ, ಗ್ರಾಮ್ಯ ಅಥವಾ ಆಡು ಭಾಷೆಯಲ್ಲಿ ಅಥವಾ ಗ್ರಾಮ್ಯ ಭಾಷೆಯಲ್ಲಿ ಬಳಸ್ತೀವಿ. ಆದರೆ ಅದನ್ನು ನಾವು ಪುಸ್ತಕದಲ್ಲಿ ಅಥವಾ ಗ್ರಾಂಥಿಕ ರೂಪದಲ್ಲಿ ಬರೀಬೇಕಾದ್ರೆ ಅದರದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಬರಿತಾ ಹೋಗ್ತೀವಿ. ಅದನ್ನೇ ನಾವು ಗ್ರಾಂಥಿಕ ಭಾಷೆ ಅಂತೀವಿ. ಇಸ್ವಾಸ ಅಂತೀವಿ. ಇಸವಾಸ ಅಂತಂದರೆ ಇಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಗ್ರಾಂಥಿಕ ರೂಪ ಆಗುತ್ತೆ. ನಾವು ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಆಡು ಭಾಷೆಯಲ್ಲಿ ಏನು ಮಾಡ್ತೀವಿ, ವಿಶ್ವಾಸ ಇಲ್ವೇನಲ್ಲ ನನ್ನ ಮೇಲೆ ಅಂತೀವಿ, ಅಂದರೆ ವಿಶ್ವಾಸ ಅಂತಕ್ಕಂಥದ್ದು ಸರಿಯಾದ ರೂಪ ಆಗುತ್ತೆ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಇದಾಯ್ತವ 20ನೇದು. ನೆಕ್ಸ್ಟ್ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತೇಳಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಕ್ಕಂಥದ್ದು ಆಗುತ್ತೆ. ಇದೆಲ್ಲ ಗಾದೆ ನಿಮಗೆ ಈಸಿಯಾಗಿದೆ, ಹಾಗಾಗಿ ಇದೇನು ಕಷ್ಟ ಆಗೋದಿಲ್ಲ. ನೆಕ್ಸ್ಟು ಗಾದೆಗಳ ಪರಿಚಯ ಇದೆ, ಅಥವಾ ಗಾದೆಗಳನ್ನ ಪೂರ್ತಿ ಕೇಳಿದರೆ ನಮಗೆ ಗಾದೆಗಳನ್ನ ಗುರುತಿಸೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಇದು ಕೂಡ ಗಾದೆನೇ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು ಅಂತ ಕೇಳಿದರೆ ಅಂದರೆ ಅತಿಯಾದ ಜುಪ್ಪುಣ ಅಂತಕ್ಕಂಥದ್ದು. ಓಕೆನಾ? ಅಂದರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅಂದರೆ ಅಕ್ಕಿ ಖರ್ಚು ಆಗಲೂಬಾರ್ದು, ನೆಂಟರನ್ನ ಹಂಗೆ ಕಳಿಸ್ಲೂಬಾರ್ದು ಅಂತಕ್ಕಂಥದ್ದು, ಅಂದರೆ ಜುಪ್ಪಣನ ಸ್ವಭಾವವನ್ನು ತೋರಿಸುತ್ತೆ. ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳಿ. ಕರ್ಚಿಫ್ ಈ ಪದದ ಕನ್ನಡ ರೂಪ ಏನು ಅಂತಂತಂದರೆ ಕರವಸ್ತ್ರ ಅಂತಕ್ಕಂಥದ್ದು ಕರ್ಚಿಫ್ನ ಕನ್ನಡ ರೂಪ ಆಗಿರುತ್ತೆ. ನೆಕ್ಸ್ಟು ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ಏನು ಅಂತಂದರೆ ವಿಶ್ವವಿದ್ಯಾಲಯ. ಇದು ಇದರ ರೂಪ ಆಗುತ್ತೆ. ಇಲ್ಲಿ ಕಾಲೇಜ್ ಆಗಲಿ ಶಾಲೆ ಆಗಲಿ ಕೇಂದ್ರೀಯ ವಿದ್ಯಾಲಯ ಆಗಲಿ ಆಗೋದಿಲ್ಲ, ವಿಶ್ವವಿದ್ಯಾಲಯ ಅಂತಕ್ಕಂಥ ಯೂನಿವರ್ಸಿಟಿಯ ಕನ್ನಡ ರೂಪಾಂತರ ಆಗುತ್ತೆ. ನೆಕ್ಸ್ಟು 24ನೇದು ನೋಡಿ, ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಅವನು ಅಂತಕ್ಕಂಥದ್ದು ಏನು, ಉತ್ತಮ ಪುರುಷನ, ಮಧ್ಯಮ ಪುರುಷನ, ಪ್ರಥಮ ಪುರುಷನ, ಆತ್ಮಾರ್ಥಕ ಸರ್ವನಾಮನ ಅಂತೇಳಿ ಇದನ್ನು ಕೂಡ ನಾವು ಹೇಳಿದ್ದೀವಿ. ಉತ್ತಮ ಪುರುಷ ಅಂತಂದರೆ ನಾನು, ಫಸ್ಟ್ ಪರ್ಸನ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಉತ್ತಮ ಪುರುಷ ನಾನು ಆಗುತ್ತೆ. ಮಧ್ಯಮ ಪುರುಷ ನೀನು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಮಧ್ಯಮ ಪುರುಷ ನೀನು ಅಂತ ಹೇಳಿ. ನೆಕ್ಸ್ಟು ಪ್ರಥಮ ಪುರುಷ ಥರ್ಡ್ ಪರ್ಸನ್ ಅಂದರೆ ಅವರು, ಅವನು, ಅವಳು ಇದಾಗುತ್ತೆ. ಹಾಗಾಗಿ ಇಲ್ಲಿ ಅವನು ಅಂತಕ್ಕಂಥದ್ದು ಏನು ಪ್ರಥಮ ಪುರುಷ ಆಗುತ್ತೆ. ಹಾಗಾಗಿ ಇಲ್ಲೂ ಮೂರನೇದು ಪ್ರಥಮ ಪುರುಷ, ಅವನು ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಪ್ರಥಮ ಪುರುಷ ಆಗುತ್ತೆ. ಇದನ್ನೊಂದನ್ನು ನೋಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಉತ್ತಮ ಪುರುಷ ಏನು ಪ್ರಥಮ ಪುರುಷ ಅಂತೇಳಿ ನಾವು ಅದ್ರ ಬಗ್ಗೆ ಹೇಳಿದ್ದೀವಲ್ಲಿ ಪುರುಷಾರ್ಥಕಗಳಲ್ಲಿ, ಅಲ್ಲಿ ನೋಡ್ಕೊಳ್ಳಿ ಸರ್ವನಾಮಗಳಲ್ಲಿ. ನೆಕ್ಸ್ಟು ಅಂಗಳ ಪದದ ತದ್ಭವ ರೂಪ ಏನು ಅಂತೇಳಿ ಕೇಳಿದ್ದಾರೆ. ಅಂಗಳ ಅಂತಂದರೆ ಅದು ಅಂಕಣ ಅಂತಕ್ಕಂಥದ್ದು ಅಂಗಳದ ತದ್ಭವ ರೂಪ. ಈ ಒಂದು ಇದನ್ನು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀವಿ. ಸಾಕಷ್ಟು ತತ್ಸಮ ತದ್ಭವಗಳನ್ನು ಆಯ್ದು ಒಂದು ಕಡೆ ಸೇರಿಸೋ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಆ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. 26ನೇ ಪ್ರಶ್ನೆ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಇಲ್ಲಿ ವ್ಯರ್ಥ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆಯೋದಂದ್ರೆ ಏನರ್ಥ, ಅದು ವ್ಯರ್ಥ ಕೆಲಸ ಅಂತ ಆಗುತ್ತೆ, ವ್ಯರ್ಥವಾಗಿ ವೇಸ್ಟ್ ಮಾಡೋದಂಥದ್ದು. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 27ನೇದು, ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ ಅಂದರೆ ಆದಿಪುರಾಣ ಅಂತಕ್ಕಂಥದ್ದು. ಇಲ್ಲಿ ನಾವು ಕವಿರಾಜ ಮಾರ್ಗ ಲಬ್ಧ ಕೃತಿ, ಆದರೆ ಮೊದಲ ಕಾವ್ಯ ಅಂತ ಯಾವುದನ್ನು ಕರಿತೀವಿ ಅಂದರೆ ಪಂಪನ ಆದಿಪುರಾಣವನ್ನು ನಾವು ಮೊದಲ ಕಾವ್ಯ ಅಂತೇಳಿ ಕರಿತೀವಿ. ಹಾಗಾಗಿ ಇದನ್ನೊಂದನ್ನು ನೋಡ್ಕೊಳ್ಳಿ. ನಾವು ಕನ್ಫ್ಯೂಸ್ ಮಾಡ್ಕೊಂಡು ಏನಾಗ್ತೀವಿ, ಕವಿರಾಜ ಮಾರ್ಗ ಅಲ್ವಾ ಅಂತ ಗುರ್ತಾಕ್ಬಿಡ್ತೀವಿ. ಆದರೆ ಮೊದಲ ಕೃತಿ ಯಾವುದು ಅಂದರೆ ಪಂಪನ ಆದಿಪುರಾಣ. ಆದಿಪುರಾಣ ರಚನೆ ಆದಮೇಲೆ ಶ್ರೀವಿಜಯನ ಕವಿರಾಜ ಮಾರ್ಗ ರಚನೆ ಆಗಿರ್ತಕ್ಕಂಥದ್ದು. ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಾಹಸ ಭೀಮ ವಿಜಯ ಕೂಡ ಪಂಪಂದು.
ಎಸ್, ಶಬ್ದಮಣಿ ದರ್ಪಣ ಕೇಶಿರಾಜರ ಶಬ್ದಮಣಿ ದರ್ಪಣ. ನೆಕ್ಸ್ಟು ನೋಡಿ, ಅಕರ್ಮಕದಲ್ಲಿ ಮತ್ತೆ ಕೇಳಿದ್ದಾರೆ. ಅಕರ್ಮಕ ಧಾತುವಿಗೆ ಉದಾಹರಣೆ ಆಲ್ರೆಡಿ ಹೇಳಿದ್ವಿ. ಏನು ಅಕರ್ಮಕ ಗುರುತಿಸ್ಬೇಕು ಅಂದರೆ ಏನನ್ನು ಯಾರನ್ನು ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿದ್ರೆ ಅದು ಸಕರ್ಮಕ, ಉತ್ತರ ಸಿಗಲಿಲ್ಲ ಅಂದರೆ ಅದು ಅಕರ್ಮಕ. ನೋಡಿ, ಏನನ್ನು ಮಾಡು, ಏನನ್ನು ಓಡು, ಏನನ್ನು ಕೂಡು, ಏನನ್ನು ತೊಡು. ನೋಡಿ, ಏನನ್ನು ಮಾಡುವ ಕೆಲಸವನ್ನು ಮಾಡು, ಏನನ್ನು ಓಡು, ನೋಡಿ ನಮಗಿಲ್ಲಿ ಉತ್ತರ ಸಿಗೋದಿಲ್ಲ. ಇದು ಏನಾಗುತ್ತೆ, ಅಕರ್ಮಕ ಆಗುತ್ತೆ. ನೆಕ್ಸ್ಟ್, ಏನನ್ನು ಕೂಡು, ಲೆಕ್ಕವನ್ನು ಕೂಡು ಅಥವಾ ಕಡ್ಡಿಯನ್ನು ಕೂಡು ಆಗುತ್ತೆ. ತೊಡು, ಏನನ್ನು ತೊಡು, ಬಟ್ಟೆಯನ್ನು ತೊಡು. ಹಾಗಾಗಿ 28ನೇದಕ್ಕೆ ಏನನ್ನು ಓಡು ಅನ್ನೋದಿಗೆ ಅದು ಅಕರ್ಮಕ ಆಗಿರುತ್ತೆ. ಈ ರೀತಿ ಗುರುತಿಸಬೇಕಾಗುತ್ತೆ ಸಕರ್ಮಕ ಅಕರ್ಮಕ. ನೆಕ್ಸ್ಟು, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ ಅಂತ ಹೇಳಿದ್ದಾರೆ. ಅವ್ಯಯಗಳ ಬಗ್ಗೆ ನಾವು ಪಾಠ ಹೇಳಿದ್ದೀವಿ. ಅಲ್ಲಿ ಇದು ಅರ್ಥ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಸಾಮಾನ್ಯ ಅವ್ಯಯ ಆಗಿರುತ್ತೆ ಅದು ಸೊಗಸಾಗಿ ಅಂತಕ್ಕಂಥದ್ದು. ನೆಕ್ಸ್ಟು, ಅವಧಾರಣ ಅಂದರೆ ಅನುಕರಣ ಅಂದರೆ ಗೊತ್ತು ನಮಗೆ. ಒಂದು ಕ್ರಿಯೆ ನಡೆಯೋದನ್ನು ಅನುಕರಣೆ ಮಾಡಿ ಹೇಳ್ತೀವಿ, ಸರಸರ ಪಟ ಪಟ ಅಂತೇಳಿ. ಕ್ರಿಯಾರ್ಥಕ ಅಂದರೆ ಕ್ರಿಯೆ ನಡೆಯುವಂಥದ್ದು. ಸಂಭಾವನಾರ್ಥಕ ಅಂದರೆ ಕೆಲಸ, ಬಂದಾನು, ಓದಾನು, ತಿಂದಾನು, ಕೆಲಸ ನಡೆಯುತ್ತೋ ಇಲ್ವೋ ಅಂತಕ್ಕಂಥ ಕನ್ಫ್ಯೂಸಲ್ಲಿರೋದು. ಇದು ಸಾಮಾನ್ಯ ಅವ್ಯಯ ಆಗಿರುತ್ತೆ. ಇಲ್ಲಿರುವ ಅನ್ವರ್ತಕ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ ಅಂತೇಳಿ ಮೂರನ್ನು ನೋಡ್ತೀವಿ. ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ ಅಂತೇಳಿ. ಅದರಲ್ಲಿ ವ್ಯಕ್ತಿಯ ಉದ್ಯೋಗ, ಗುಣ, ಸ್ವಭಾವದ ಮೇಲೆ ಇಟ್ಟಂಥ ಹೆಸರುಗಳಿಗೆ ನಾವು ಅನ್ವರ್ತಕ ನಾಮ ಅಂತೇಳಿ ಕರಿತೀವಿ. ಇಲ್ಲಿ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ತಕ ನಾಮ ಆಗುತ್ತೆ. ಸೀತೆ ಅಂದರೆ ಅದು ಅಂಕಿತ ನಾಮ ಆಗುತ್ತೆ. ನದಿ ಅಂದರೆ ಅದು ರೂಢನಾಮ ಆಗುತ್ತೆ. ಅವನು ಅಂತಕ್ಕಂಥದ್ದು ಇಲ್ಲಿ ಸರ್ವನಾಮ ಆಗಿರುತ್ತೆ. ಹಾಗಾಗಿ ಅನ್ವರ್ತಕ ಅಂದರೆ ಒಬ್ಬ ವ್ಯಕ್ತಿ ಮಾಡೋ ಕೆಲಸದ ಮೇಲೆ ಅವನಿಗೆ ಹೆಸರನ್ನು ಇಟ್ಟಿದ್ದೀವಿ. ಹಾಗಾಗಿ ಅದು ಅನ್ವರ್ತಕ ನಾಮ ಆಗುತ್ತೆ. ಇದೇನಾದ್ರು ಡೌಟ್ ಇದ್ದರೆ ಅಲ್ಲಿ ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದೀವಿ ಈ ವಿಡಿಯೋದಲ್ಲಿ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮದಲ್ಲಿ ಅಲ್ಲಿ ನೋಡಿ. ನೆಕ್ಸ್ಟು, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ. ಇಲ್ಲಿ ಆತ್ಮಾರ್ಥಕ ಅಂದರೆ ನಮ್ಮನ್ನು ನಾವು ಗೌರವಪೂರ್ವಕವಾಗಿ ಹೇಳ್ಕೊಳ್ಳುವಂಥದ್ದೇ ಆತ್ಮಾರ್ಥಕ ಸರ್ವನಾಮ. ಹಾಗಾಗಿ ಇಲ್ಲಿ ನೀನು ಅಂತಕ್ಕಂಥದ್ದು ಆಗೋದಿಲ್ಲ, ನಾನು, ಅವನು ಅಂತಕ್ಕಂಥವು ಸರ್ವನಾಮಗಳಾಗ್ತವೆ. ಆದರೆ ಆತ್ಮಾರ್ಥಕ ಸರ್ವನಾಮ ಅಂತಕ್ಕಂಥದ್ದು ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ ಆಗುತ್ತೆ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮನ್ನು ನಾವು ಗೌರವಪೂರ್ವಕವಾಗಿ ಸಂಬೋಧಿಸಿಕೊಳ್ಳಲು ತಾನು ಅಂತಕ್ಕಂಥ ಆತ್ಮಾರ್ಥಕ ಸರ್ವನಾಮವನ್ನು ಬಳಸ್ತೀವಿ. ನೆಕ್ಸ್ಟು, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಆಲ್ರೆಡಿ ಹೇಳಿದ್ವಿ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತಂದರೆ ಅಧಿಕರಣ ಹೇಳಿದ್ವಿ. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತೇಳಿ ಬರುತ್ತೆ. ಹಾಗಾಗಿ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿಭಕ್ತಿ ಪ್ರತ್ಯಯದ ಮೇಲೆ ನೋಡಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ಇದೆ ಅನಿಸುತ್ತೆ, ಮುಂದೆ ನೋಡೋಣ ಬನ್ನಿ. ಪೂರ್ವಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿಯಾಗುವ ಸಮಾಸ ಇದಾಗಿದೆ ಅಂತ ಆಲ್ರೆಡಿ ಸ್ನೇಹಿತರೆ ನಾವು ಸಮಾಸದಲ್ಲಿ ಹೇಳಿದ್ವಿ. ಡೆಫಿನೇಷನ್ ಕೂಡ ಕೇಳ್ತಾನೆ ಎಕ್ಸಾಮ್ಗಳಲ್ಲಿ. ಯಾಕೆಂತಂದರೆ ಕೆಲವೊಂದು ಕಡೆ ನಾವೇನು ಮಾಡ್ತೀವಿ ಅಂದರೆ ಡೆಫಿನೇಷನ್ ಅವಶ್ಯಕತೆ ಇಲ್ಲ, ಉದಾಹರಣೆಗಳನ್ನ ನೋಡ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಇಲ್ಲಿ ನಾವು ಈ ಸಮಾಸಗಳ ಅರ್ಥವನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಅಂಶಿ ಸಮಾಸ ಅಂದ್ರೇನು, ಗಮಕ ಅಂದ್ರೇನು, ಕ್ರಿಯಾ ಸಮಾಸ ಅಂದ್ರೇನು, ದ್ವಿಗು ಸಮಾಸ ಅಂದ್ರೇನು ಅಂತೇಳಿ. ಹಾಗಾಗಿ ಇಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದದೊಡನೆ ಕೂಡಿಯಾಗುವ ಸಮಾಸ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ಇದು ದ್ವಿಗು ಸಮಾಸ. ದ್ವಿಗು ಸಮಾಸ ಏನು ಹೇಳುತ್ತೆ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿರಬೇಕು, ಉತ್ತರ ಪದ ನಾಮಪದವಾಗಿರಬೇಕು ಅಂತ ಹೇಳುತ್ತೆ. ಇಲ್ಲಿ 1 + ಕಟ್ಟು ಒಗ್ಗಟ್ಟು, ನೆಕ್ಸ್ಟು 4 + ಮಡಿ ನಾಲ್ವಡಿ, ಈ ಥರದ್ದು ಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಅಂಶಿ ಸಮಾಸ ಅಂದರೆ ಮೂಗಿನ ಪ್ಲಸ್ ತುದಿ, ತುದಿ ಮೂಗು, ತುದಿ ನಾಲಿಗೆ, ಅಂಗೈ ಕೈಯ ಪ್ಲಸ್ ಅಡಿ ಅಂಗೈ ಅಂತ ಹೇಳ್ತೀವಿ. ಗಮಕ ಸಮಾಸ ಅಂತಂದರೆ ಇಲ್ಲಿ ಸರ್ವನಾಮಗಳು ಕೃದಂತಗಳು ಬಂದು ಸೇರಿದ್ರೆ ಅದು ಗಮಕ ಸಮಾಸ. ಕ್ರಿಯಾ ಸಮಾಸ ಅಂದರೆ ಕಣ್ಮುಚ್ಚು, ಕಣ್ದೆರೆ ಅಂತೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿಸ್ಕೊಟ್ಟಿದ್ದೀವಿ. ನಮ್ಮ ವಿಡಿಯೋ ಇದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಹೆಜ್ಜೇನು, ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಸಮಾಸಗಳ ಬಗ್ಗೆ ಕೂಡ ಕೇಳಿರೋದ್ರಿಂದ ಇಲ್ಲಿ ಇದೇನಾಗಿರುತ್ತೆ, ಹಿರಿದಾದ ಪ್ಲಸ್ ಜೇನು ಅಥವಾ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಅನ್ನೋದು ಕರ್ಮಧಾರೆಯ ಸಮಾಸ ಆಗಿರುತ್ತೆ. ಇದು ತತ್ಪುರುಷನೂ ಅಲ್ಲ, ಗಮಕನೂ ಅಲ್ಲ, ಕ್ರಿಯೆನೂ ಅಲ್ಲ. ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಬೇಕು ಅಂದ್ರೆ ಅಲ್ಲಿದೆ, ವಿಡಿಯೋನಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹೆಜ್ಜೇನು, ಹಿರಿದು ಪ್ಲಸ್ ಜೇನು ಹೆಜ್ಜೇನು ಅಥವಾ ಹಿರಿಯದಾದ ಪ್ಲಸ್ ಜೇನು ಹೆಜ್ಜೇನು ಅದು ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದನ್ನು ಫಸ್ಟ್ ನಾವು ಬಿಡಿಸೋದನ್ನು ಕಲ್ತ್ಕೊಂಡ್ವಿ ಅಂತಂದರೆ ಸಂಧಿಯನ್ನು ಗುರುತಿಸೋದು ನಮ್ಗೆ ಈಸಿ ಆಗುತ್ತೆ. ಸತ್ ಪ್ಲಸ್ ಮಾನ ಸನ್ಮಾನ ಅಂತಕ್ಕಂಥದ್ದು ಇಲ್ಲಿ ಅನುನಾಸಿಕ ಸಂಧಿ ಆಗುತ್ತೆ. ಗುಣಸಂಧಿ ಆಗೋದಿಲ್ಲ, ಆಗಮ ಆಗೋದಿಲ್ಲ, ಆದೇಶ ಆಗೋದಿಲ್ಲ. ಇದು ಸಂಸ್ಕೃತ ವ್ಯಂಜನ ಸಂಧಿ, ಅನುನಾಸಿಕ ಸಂಧಿ ಆಗುತ್ತೆ. ಸತ್ ಪ್ಲಸ್ ಮಾನ ಸನ್ಮಾನ ಅಂತಕ್ಕಂಥದ್ದು. ಇದನ್ನು ಹೇಗೆ ಗುರುತಿಸೋದು ಅಂತ ನಮ್ಮ ವಿಡಿಯೋನಲ್ಲಿದೆ, ನೋಡ್ಕೊಳ್ಳಿ.
ನೆಕ್ಸ್ಟ್ ಸರಿಯಾದ ತತ್ಸಮ ತದ್ಭವವನ್ನು ಗುರುತಿಸಿದಿ. ನೋಡಿ, ಸಾಕಷ್ಟು ತತ್ಸಮ ತದ್ಭವದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಶರ್ಕರ ಸಕ್ಕರೆ ಇದು ತತ್ಸಮ ತದ್ಭವ ಕರೆಕ್ಟ್ ಇದೆ. ಋಷಭ ಬಸವ ಆಗಬೇಕು, ತಪ್ಪು ಕೊಟ್ಟಿದ್ದಾನೆ. ನೋಡಿ, ಜ್ವಾಲೆ ಆಗಬೇಕಿಲ್ಲಿ, ಜ್ವಾಲೆ ಆಗಬೇಕು. ಶಾಲಾ ಸಾಲೆ ಆಗಬೇಕು. ಇವೆಲ್ಲ ಕೂಡ ರಾಂಗ್ ಇದ್ದಾವೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಶರ್ಕರ ಸಕ್ಕರೆ. ಇಷ್ಟು ಉದಾಹರಣೆಗಳನ್ನ ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀವಿ, ನೋಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾದರೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಅಂತ ಹೇಳಿ ಕರೆದಿದ್ದಾರೆ. ಮನೆ ಅನ್ನೋದು ಕನ್ನಡ ಪದ, ನೇಸರ ಅನ್ನೋದು ಕನ್ನಡ ಪದ, ನೀರು ಅನ್ನೋದು ಕನ್ನಡ ಪದ. ಕುಮಾರ ಅಂತಕ್ಕಂಥದ್ದು ಕನ್ನಡ ಪದ ಅಲ್ಲ, ಅದು ಸಂಸ್ಕೃತದಿಂದ ಬಂದಿದೆ. ಕುವರ ಅಂತೇಳಿ ಕರಿತೀವಿ. ಹಾಗಾಗಿ 37ನೇದಕ್ಕೆ ಕುಮಾರ ಅಂತಕ್ಕಂಥದ್ದು ಕನ್ನಡ ಪದ, ಅಚ್ಚ ಕನ್ನಡ ಪದ ಆಗಿರೋದಿಲ್ಲ. ಇದನ್ನು ಕೂಡ ತತ್ಸಮ ತದ್ಭವದಲ್ಲಿ ಹೇಳಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟು, ಅತ್ಯಾಧಾರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ. ನೋಡಿ, ಅತ್ಯಾಧಾರ ಬಿಡಿಸಿ ಬರೆಯೋಕೆ ಬರಬೇಕು ನಮಗೆ. ಅತಿ ಪ್ಲಸ್ ಆಧಾರ ಅತ್ಯಾಧಾರ ಅಂತ ಬರುತ್ತೆ. ಅದು ನಮಗಿಲ್ಲಿ ಎಂಡ್ ಸಂಧಿ ಆಗುತ್ತೆ. ವೃದ್ಧಿ ಸಂಧಿ ಆಗೋದಿಲ್ಲ, ಗುಣ ಆಗೋದಿಲ್ಲ, ಸವರ್ಣ ದೀರ್ಘ ಆಗೋದಿಲ್ಲ, ಎಂಡ್ ಸಂಧಿ ಆಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುರು ಲಘು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂತ ಹೇಳಿ ಕೇಳಿಬಿಟ್ಟಿದ್ದಾರೆ. ಆಲ್ರೆಡಿ ಹೇಳಿದ್ದೀವಿ, ನಾವು ಯಮತರಾಜ ಬಾನಸಲಗಂ ಅಂತಕ್ಕಂಥ ಒಂದು ಸೂತ್ರದ ಆಧಾರದ ಮೇಲೆ ನಾವು ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಅಕ್ಷರಗಣದ ವಿಚಾರದಲ್ಲಿ ಈ ವಿಚಾರವನ್ನು ಹೇಳಿದ್ದೀವಿ. ಲಘು ಗುರುವನ್ನು ಹೇಗಾಗಬೇಕು, ಗಣಗಳನ್ನ ಹೇಗೆ ಗುರುತಿಸಬೇಕು ಅಂತ ಅಕ್ಷರಗಣ ವಿಚಾರದಲ್ಲಿ ನಮ್ಮದೇ ವಿಡಿಯೋ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಆಪ್ಷನ್ ಏನು ಮಾಡಿಬಿಟ್ಟಿದ್ದಾರೆ, 2 ಕೊಟ್ಬಿಟ್ಟಿದ್ದಾರೆ. ಗುರು ಕೊನೆಯಲ್ಲಿ ಬರೋದಕ್ಕೆ ಅಂತ. ಇಲ್ಲಿ ಮಗಣದಲ್ಲೂ ಗುರು ಕೊನೆ ಬರುತ್ತೆ, ಸಗಣದಲ್ಲೂ ಗುರು ಕೊನೆ ಬರುತ್ತೆ. ಅದರಲ್ಲಿ ಕನ್ಫ್ಯೂಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಗುರು ಲಘು 3 ಇದೆ ಅಂತ ಕೊಟ್ಟಿದ್ರೆ, ಗುರು 3 ಇದೆ ಅಂತ ಕೊಟ್ಟಿದ್ರೆ ಮಗಣ ಆಗ್ಬಿಡೋದು. ಗುರು ಕೊನೆಯಲ್ಲಿ ಬರೆ ಅಂತ ಕೊಟ್ಟರೆ ಏನಾಗುತ್ತದೋ ಸಗಣ ಆಗುತ್ತೆ. ಈ ಗುರು ಲಘು ಕೊನೆಯಲ್ಲಿ ಬರೆ ಸತಗಣ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಇರೋದ್ರಿಂದ ಎರಡನ್ನೂ ಕೂಡ ಅವರು ಆಪ್ಷನ್ ಆಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. 2 ಟಿಕ್ ಹಾಕಿರೋದ್ರಲ್ಲಿ ಕರೆಕ್ಟು. ಆದರೂ ಗುರು ಲಘು ಕೊನೆಯಲ್ಲಿ ಬರೆ ಅಂದರೆ ಅದನ್ನು ಸಗಣ ತಗಣ ಅಂತ ಗುರುತಿಸ್ಬೇಕಾಗಿರುತ್ತಿತ್ತು. ಇಲ್ಲಿ ಗುರು ಒಂದನ್ನೇ ಕೇಳೋದ್ರಿಂದ ಮಗಣದಲ್ಲೂ ಗುರು ಕೊನೆ ಬರುತ್ತೆ, ಸಗಣದಲ್ಲೂ ಗುರು ಕೊನೆ ಬರುತ್ತೆ. ಇದನ್ನೊಂದನ್ನು ನೋಡ್ಕೊಂಡು ಚೆನ್ನಾಗಿ. ಭ್ರಾತೃಪದದ ಸಮಾನಾರ್ಥಕ ಪದ ಯಾವುದು ಅಂತಂತಂದರೆ ಸಹೋದರ ಅಂತಕ್ಕಂಥದ್ದು ಭ್ರಾತೃಪದದ ಸಮಾನಾರ್ಥಕ ಪದ ಆಗಿರುತ್ತೆ. ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟು, ನೆನಪಿನ ದೋಣಿಯಲ್ಲಿ ಇದು ಕುವೆಂಪುರವರ ಏನು ಅಂತ ಹೇಳಿ ಕೇಳಿದ್ದಾರೆ. 41ನೇದಕ್ಕೆ ಆತ್ಮಕಥನ. ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು ಕುವೆಂಪುರವರ ಆತ್ಮಕಥನ ಆಗಿದೆ. ನೆಕ್ಸ್ಟು, ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಯಾವುದು ಅಂತ ಕೇಳಿ ಕರೆದಿದ್ದಾರೆ. ಆಲ್ರೆಡಿ ಹೇಳಿದ್ವಿ, 1 + ಕಟ್ಟು ಒಗ್ಗಟ್ಟು ಅಂತಕ್ಕಂಥದ್ದು ದ್ವಿಗು ಸಮಾಸ. ಯಾಕೆ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕ ಆಗಿರಬೇಕು, ಉತ್ತರ ಪದವು ನಾಮಪದ ಆಗಿರಬೇಕು. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೋಡಿ, ಇದನ್ನು ಕೂಡ ಹೇಳಿದ್ವಿ, ನಮ್ದು ಒಂದೇ ವಿಡಿಯೋದಲ್ಲಿ ಹೇಳಿದ್ವಿ ವಿಭಕ್ತಿ ಪ್ರತ್ಯಯದ ಬಗ್ಗೆ. ಸಪ್ತಮಿ ವಿಭಕ್ತಿ ಯಾವುದು ಅಂತಂದರೆ ವಳ್ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿಯ ಹಳಗನ್ನಡ ಪ್ರತ್ಯಯ ಆಗಿದೆ. ಹೊಸಗನ್ನಡ ಪ್ರತ್ಯಯಗಳು ಬೇರೆ, ಹಳಗನ್ನಡ ಪ್ರತ್ಯಯಗಳು ಬೇರೆ ಅಂತ ನೋಡ್ಕೊಳ್ಳಿ. ಅತ್ತಣಿಮ್ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ, ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ. ನೆಕ್ಸ್ಟ್ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಆಗುತ್ತೆ. ಇಲ್ಲಿ ಒಳ್ಳ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿಯ ಉತ್ತರ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು 44ನೇದಕ್ಕೆ ಹೋಗೋಣ. ಓಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಚೀನ ಕಾಲ ಅಂತಕ್ಕಂಥದ್ದು. ಸ್ನೇಹಿತರೆ, ಸುಮಾರು 700ಕ್ಕೂ ಹೆಚ್ಚಿನ ವಿಡಿಯೋಗಳನ್ನ ನಾವು ಮಾಡಿ ಹಾಕಿದ್ದೀವಿ. ಯಾವುದ್ರ ಬಗ್ಗೆ ಅಂತಂದರೆ ನುಡಿಗಟ್ಟುಗಳ ಬಗ್ಗೆ. ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಓಬಿರಾಯನ ಕಾಲ ಅಂದರೆ ಪ್ರಾಚೀನ ಕಾಲ. ಕಟ್ಟಳೆ ಈ ಪದದ ಅರ್ಥ ಏನು ಅಂತಂದರೆ ನಿಯಮ ಅಂತ ಹೇಳಿ. ಕಟ್ಟಳೆ ಅಂತಂದರೆ ನಿಯಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಕಾನೂನು ಕಟ್ಟಳೆಗಳು ಅಂತೀವಲ್ಲ ಹಾಗೆ. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೀಬೇಕಾದ್ರೆ ಉದ್ಧರಣ ಚಿಹ್ನೆ, ಇದನ್ನು ಕೂಡ ಹೇಳಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟು ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ ಬೇನೆ ಅಂತಕ್ಕಂಥದ್ದು ಈ ಪದದ ಗ್ರಾಂಥಿಕ ರೂಪ ಆಗಿರುತ್ತೆ. ನೆಕ್ಸ್ಟು ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು ಏನು ಅಂತಕ್ಕಂಥದ್ದಾಗಿದೆ. ಇಲ್ಲಿ ಅದು ಭಾವಸೂಚಕ ವಾಕ್ಯ ಆಗಿರುತ್ತೆ. ಇನ್ನೊಂದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು 49ನೇದು ಎನ್ನುವುದು 49ನೇದಕ್ಕೆ ಭಾವಸೂಚಕ ಆಗಿರುತ್ತೆ. ನೆಕ್ಸ್ಟ್ ದೇಶ್ಯ ಶಬ್ದ ಎಂದರೆ, ದೇಶ್ಯ ಶಬ್ದ ಅಂದರೆ ಏನು ಅಂತಂದರೆ ಅಚ್ಚಗನ್ನಡ ಪದಗಳಿಗೆ ನಾವು ದೇಶ್ಯ ಶಬ್ದಗಳು ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ದೇಶ್ಯ ಶಬ್ದಗಳು ಅಂದರೆ ಅಚ್ಚಗನ್ನಡ ಪದಗಳಿಗೆ ನಾವು ದೇಶ್ಯ ಶಬ್ದಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಬೆಟ್ಟದಾವರೆ, ಕೆಂದಾವರೆ, ಇಮ್ಮಡಿ, ಆಮನೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂದರೆ ಅದು ತತ್ಪುರುಷ ಸಮಾಸ ಆಗುತ್ತೆ.
ಇಮ್ಮಡಿ ಎರಡು ಪ್ಲಸ್ ಮಡಿ ಇಮ್ಮಡಿ ಅಂದರೆ ಅದು ದ್ವಿಗು ಸಮಾಸ ಆಗುತ್ತೆ. ಅದು ಪ್ಲಸ್ ಮನೆ ಆ ಮನೆ ಅಂದರೆ ಅದು ಗಮಕ ಸಮಾಸ ಆಗುತ್ತೆ. ಕೆಂಪದಾದ ಅಥವಾ ಕೆಂಪದು ಪ್ಲಸ್ ತಾವರೆ ಅಂತಂದರೆ ಅದು ಕರ್ಮಧಾರೆಯ ಸಮಾಸ ಆಗುತ್ತೆ. ಕೆಂದಾವರೆ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಚೆನ್ನಾಗಿ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯಕ್ಕೆ ಏನಾಗಿರುತ್ತೆ ಉದಾಹರಣೆಯಾಗಿರುತ್ತೆ. ಹಾಗೆ ನೋಡ್ಕೊಳ್ಳಿ. ಮರಳಿ ಮಣ್ಣಿಗೆ ಇದು ಇವರ ಕೃತಿಯಾಗಿದೆ ಅಂತಂದರೆ ಶಿವರಾಮ ಕಾರಂತರ ಶಿವರಾಮ ಕಾರಂತರ ಕೃತಿಯಾಗಿದೆ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು. ನೆಕ್ಸ್ಟು ಇದಾದಮೇಲೆ ಸುಪರ್ದಿ ಪದದ ಅರ್ಥ ಏನು ಅಂತಂದರೆ ವಶ ಅಂತೇಳಿ, ಅವನ ಸುಪರ್ದಿಗೆ ತಗೊಳ್ಳೋ ಅಂತ ಹೇಳ್ತಾರೆ, ಅಂದರೆ ಅವನ ವಶಕ್ಕೆ ತೆಗೆದುಕೊಳ್ಳಿ ಅಂತೇಳಿ. ನೆಕ್ಸ್ಟು ಕೆಳಗಿನ ಅನ್ಯ ದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಜಿ ಅಂತಕ್ಕಂಥದ್ದು ಇಲ್ಲಿ ಈ ಗುಂಪಿಗೆ ಸೇರದಲ್ಲೇ ಇರುವಂಥ ಪದ ಆಗಿರುತ್ತೆ. ಈ ಅರ್ಜಿ ಅಂತಕ್ಕಂಥದ್ದು ಹಿಂದೂಸ್ತಾನಿ ಪದ ಆಗಿರುತ್ತೆ. ಇದನ್ನು ಈಸಿಯಾಗಿ ಹೇಗೆ ಗುರುತಿಸೋದು ಅಂತ ನಮ್ಮ ವಿಡಿಯೋನಲ್ಲಿ ಹೇಳಿದ್ದೀವಿ, ಅಲ್ಲಿ ನೋಡ್ಕೊಳ್ಳಿ. ಇದಕ್ಕೆಲ್ಲ ಒಂದು ಕಥೆ ರೂಪದಲ್ಲಿ ಕೊಟ್ಬಿಟ್ಟಿದ್ದೀವಿ. ಮೇಜು, ಸಾಬೂನು, ಪಾದ್ರಿ ಅಂತಕ್ಕಂಥದಕ್ಕೆಲ್ಲ ಹೇಗೆ ನಾವು ಪೋರ್ಚುಗೀಸ್ ಪದಗಳಾಗ್ತವೆ. ಈ ಮೇಜು, ಸಾಬೂನು ಮತ್ತು ಪಾದ್ರಿ ಅಂತಕ್ಕಂಥವು ಇವನ್ನ ಹೇಗೆ ಗುರುತಿಸೋದು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಅರ್ಜಿ ಅಂತಕ್ಕಂಥದ್ದು ಇಲ್ಲಿ ಗುಂಪಿಗೆ ಸೇರೋದಿಲ್ಲ, ಇದು ಹಿಂದೂಸ್ತಾನಿ ಪದ ಆಗಿರುತ್ತೆ, ಅಥವಾ ಪಾರ್ಸಿ ಅರಬಿ ಅಂತಲೂ ಕೂಡ ಕರಿತೀವಿ. ಹಿಂದೂಸ್ತಾನಿ ಪದ ಆಗಿರುತ್ತೆ. ಇದನ್ನು ಹೇಗೆ ಗುರುತಿಸೋದು ಅಂತಲೂ ಕೂಡ ಹೇಳಿರ್ತೀವಿ. ಅರ್ಜಿ ಅನ್ನೋದು ಹಿಂದೂಸ್ತಾನಿ ಪದ, ಮೇಜು, ಸಾಬೂನು, ಪಾದ್ರಿ ಅಂತಕ್ಕಂಥವು ಪೋರ್ಚುಗೀಸರಿಂದ ಬಂದಿರತಕ್ಕಂಥ ಪದಗಳಾಗಿದ್ದಾವೆ. ಅದನ್ನು ಹೇಗೆ ಗುರುತಿಸೋದು ಅಂತ ಹೇಳಿದ್ದೀವಿ, ಅಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಮುಂದಿನ ಪರೀಕ್ಷೆಗಳಿಗೆ. ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ, ಸಂಧಿ ರೂಪದಲ್ಲಿ ಬಿಡಿಸಿ ಬರೀಬೇಕಾಗತ್ತೆ. ಇಲ್ಲಿ ಸರಿಯಾದಂಥ ಉತ್ತರ ದೇವರು ಪ್ಲಸ್ ಇಂದ ದೇವರಿಂದ, ಲೋಪಸಂಧಿ ಆಗುತ್ತೆ. ಉದಾಹರಣೆಗೆ ನೋಡ್ಕೊಳ್ಳಿ ಇದು ಬೇಕಾದರೆ. ನೆಕ್ಸ್ಟು ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಕೇಳಿದ್ದಾರೆ. ನಮಗೆ ಕನ್ಫ್ಯೂಸ್ ಆಗೋದು ಯಾವುದಪ್ಪ ಅಂತಂದರೆ ಸಂಸ್ಕೃತ ಬರೋದಿಲ್ಲ, ಅಶೋಕನ ಕಾಲದಲ್ಲಿ ಸಂಸ್ಕೃತ ಇರಲಿಲ್ಲ. ಇವೆರಡನ್ನ ಆಪ್ಷನ್ ಬಿಟ್ಬಿಡೋಣ ಈಸಿಯಾಗಿ. ಇನ್ನು ಬ್ರಾಹ್ಮಿ ಲಿಪಿ, ಪ್ರಾಕೃತ ಲಿಪಿ ಅಂತ ಕರೆದಿದ್ದಾರೆ. ನಾಲ್ಕನೇದು ಬ್ರಾಹ್ಮಿ ಲಿಪಿ, ಖರೋಷ್ಠಿ ಲಿಪಿ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಏನು ಅಂದರೆ ನಾಲ್ಕನೇದು. ಇದು ಕನ್ಫ್ಯೂಸ್ ಆಗೋದು ಬೇಡ, ನಮಗೆ 3, 4ರಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾವು ಯಾವುದೇ ಎಕ್ಸಾಮ್ಗೆ ಹೋದ್ರೆ 2 ಆಪ್ಷನನ್ನು ಈಸಿಯಾಗಿ ಬಿಟ್ಬಿಡ್ಬೋದು, ಆದರೆ ಇನ್ನು 2 ಆಪ್ಷನಲ್ಲಿ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲಿ ಪ್ರಾಕೃತ ಅನ್ನೋದು ಲಿಪಿ ಅಲ್ಲ, ಭಾಷೆ. ಪ್ರಾಕೃತ ಅನ್ನೋದು ಭಾಷೆಯಾಗಿರುತ್ತೆ. ಈ ಪ್ರಾಕೃತ ಭಾಷೆಗೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಅಂತಕ್ಕಂಥವು 2 ಲಿಪಿಗಳಿದ್ದು ಅಶೋಕನ ಕಾಲದಲ್ಲಿ. ಅಶೋಕನ ಎಲ್ಲ ಶಿಲಾಶಾಸನಗಳು ರಚನೆ ಆಗಿರೋದು ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಏನಾಗಿದ್ದಾವೆ, ರಚನೆ ಆಗಿದ್ದಾವೆ. ಇಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಗಳ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇವು ಪ್ರಾಕೃತ ಭಾಷೆಯ ಲಿಪಿಗಳಾಗಿದ್ದಾವೆ. ಯಾವುದು? ಬ್ರಾಹ್ಮಿ ಮತ್ತು ಖರೋಷ್ಠಿ ಅಂತಕ್ಕಂಥವು. ಬ್ರಾಹ್ಮಿ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರಿತೀವಿ. ಹೇಗೆ ನಾವು ಕನ್ನಡ ಬರಿತೀವೋ ಎಡದಿಂದ ಬಲಕ್ಕೆ ಹಾಗೆ ಬರಿತೀವಿ. ಆದರೆ ಖರೋಷ್ಠಿ ಲಿಪಿಯನ್ನು ಉರ್ದುವಿನಂತೆ ಬಲದಿಂದ ಎಡಕ್ಕೆ ಓದಬೇಕು ಅಂತ ಹೇಳ್ತೀವಿ. ಆದರೆ ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಏನು ಮಾಡಬೇಕಾಗುತ್ತೆ, ಇದನ್ನು ಓದಬೇಕಾಗುತ್ತೆ ಉರ್ದುವಿನ ರೀತಿಯಲ್ಲಿ. ಹಾಗಾಗಿ ನೆಕ್ಸ್ಟು ಅಶೋಕನ ಶಾಸನಗಳ ಭಾಷೆ ಯಾವುದು ಅಂತ ಹೇಳಿ ಕೂಡ ಕರೀತಾರೆ. ಪ್ರಾಕೃತ ಭಾಷೆ ಅಂತ ಹೇಳೋದಿಲ್ಲ, ಅದನ್ನು ಅರ್ಧಮಾಗಧಿ ಭಾಷೆ ಅಂತ ಹೇಳಿ ಕರಿತೀವಿ. ಮುಂದಿನ ಎಕ್ಸಾಮಲ್ಲಿ ಕೇಳ್ಬೋದು. ಹೌದು, ಅಶೋಕನ ಶಾಸನಗಳು ಯಾವುದು ಅಂದರೆ ಅರ್ಧಮಾಗಧಿ ಭಾಷೆ. ಆದರೆ ಅವನ ಲಿಪಿಗಳು ಶಾಸನಗಳೆಲ್ಲ ರಚನೆ ಆಗಿರೋದು ಪ್ರಾಕೃತ ಭಾಷೆಯಲ್ಲಿ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿನಲ್ಲಿ. ಈ ಲಿಪಿಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸಂಧಿ ಅಂದರೆ ಏನು ಅಂತಕ್ಕಂಥದ್ದು ಮೀನಿಂಗನ್ನು ಇಲ್ಲಿ ಕೇಳಿದ್ದಾರೆ. ಹಾಗಾಗಿ 2 ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ 2 ಅಕ್ಷರಗಳು ಸೇರಬೇಕು. 2 ಪದಗಳು ಸೇರಿದ್ರೆ ಅದು ಸಮಾಸ, 2 ಅಕ್ಷರಗಳು ಸೇರಿದ್ರೆ ಅದು ಸಂಧಿ ಆಗುತ್ತೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಆಪ್ಷನ್ಗಳು ಏನೇನು ಕೇಳಿದಾನೆ ಅಂತ ಬೇಕಾದ್ರೆ ನೀವು 4 ಆಪ್ಷನನ್ನು ಓದಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಕುಂಬಳ ಈ ಪದದ ತತ್ಸಮ ತದ್ಭವ ರೂಪ ಕೇಳಿದ್ದಾರೆ. ಇದು ತತ್ಸಮನ ತದ್ಭವನ ಅಂತೇಳಿ, ಇದು ತದ್ಭವ ಆಗುತ್ತೆ. ಯಾವುದು? ಕುಂಬಳ ಅಂತಕ್ಕಂಥದ್ದು ತದ್ಭವ ಆಗುತ್ತೆ. ಈ ಕೂಷ್ಮಾಂಡ, ಕುಂಬಳಕ್ಕೆ ತತ್ಸಮ ರೂಪ ಏನು ಅಂತಂದರೆ ಕೂಷ್ಮಾಂಡ ಅಂತ ಕೇಳ್ತಾರೆ. ಕೂಷ್ಮಾಂಡ ಅಂತ ಕೇಳಿದ್ರೆ ಅದು ತತ್ಸಮ, ಅಂದರೆ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು. ಕನ್ನಡಕ್ಕೆ ಬದಲಾವಣೆ ಆಗಿದೆ, ಕೂಷ್ಮಾಂಡ ಅನ್ನೋದು ಕುಂಬಳ ಅಂತೇಳಿ. ಹಾಗಾಗಿ ಅದು ತದ್ಭವ, ತತ್ಸಮ ತದ್ಭವ. ಕೂಷ್ಮಾಂಡ ತತ್ಸಮ, ಕುಂಬಳ ತದ್ಭವ. ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ತತ್ಸಮ ತದ್ಭವವನ್ನು ಹೇಗೆ ಗುರುತಿಸೋದು ಅಂತೇಳಿ. ನೆಕ್ಸ್ಟು ವಿಜಾತಿ ಸಂಯುಕ್ತಾಕ್ಷರ. ಇಲ್ಲಿ ನಮಗೆ ಸಜಾತಿ ವಿಜಾತಿ ಸಂಯುಕ್ತಾಕ್ಷರಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣ, ಅಕ್ಕ, ಉತ್ತ ಇವೆಲ್ಲ ಸಜಾತಿ ಆಗ್ತವೆ. ವಸ್ತ್ರ ಅನ್ನೋದು ಮಾತ್ರ ವಿಜಾತಿ ಆಗುತ್ತೆ. ಬೇರೆ ವ್ಯಂಜನಾಕ್ಷರ ಒತ್ತಾಕ್ಷರ ರೂಪದಲ್ಲಿ ಬಂದಿದೆ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟು ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಹೇಳಿ ಕರೆದಿದ್ದಾರೆ. ಇದಕ್ಕೆ ನಾವು ಹೇಗೆ ಗುರುತಿಸೋದು ಅಂತ ಹೇಳಿದರೆ ಹೇಳಿದ್ದೀವಿ. ಕಥಾ ಮೂದವೋ ಅಂತ ಹೇಳಿ ನಾವು ವರ್ಣಮಾಲೆಯಲ್ಲಿ ಏನು ಮಾಡಿದ್ದೀವಿ, ಹೇಳ್ಕೊಟ್ಟಿದ್ದೀವಿ. ಕಥಾ ಮೂದವೋ ಅಂತ ಹೇಗೆ ಗುರುತಿಸೋದು ಅಂತೇಳಿ. ಕಂಠ ಮತ್ತು ತುಟಿಗಳಿಂದ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಯಾವುದು ಅಂತಂದರೆ
ಕಂಠೌಷ್ಟ್ಯ ಅಂದರೆ ಕಂಠ ಮತ್ತು ಓಷ್ಠ್ಯದ ಸಹಾಯದಿಂದ ಉಚ್ಚರಿಸ್ತಕ್ಕಂಥವು ಕಂಠೌಷ್ಟ್ಯ ಅಂತೇಳಿ. ಕವರ್ಗವನ್ನು ಕಂಠ್ಯಾಕ್ಷರ ಅಂತ ಕರಿತೀವಿ. ಚವರ್ಗವನ್ನು ತಾಲವ್ಯಾಕ್ಷರ ಅಂತೇಳಿ ಕರಿತೀವಿ. ಟವರ್ಗವನ್ನು ಮೂರ್ಧನ್ಯಾಕ್ಷರಗಳು ಅಂತೇಳಿ ಕರಿತೀವಿ. ತವರ್ಗವನ್ನು ದಂತ್ಯಾಕ್ಷರ ಅಂತ ಕರಿತೀವಿ. ಪವರ್ಗವನ್ನು ತುಟಿಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನ ಓಷ್ಠ್ಯಾಕ್ಷರ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಎರಡು ಕೇಳಿದ್ದಾನೆ, ಕಂಠ ಮತ್ತು ತುಟಿ ಅಂತೇಳಿ. ಹಾಗಾಗಿ ಇದು ಕಂಠೌಷ್ಟ್ಯ. ಇದರ ಬಗ್ಗೆ ಮಾಹಿತಿ ಬೇಕು ಅಂದರೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಪ್ಲುತಸ್ವರ ಅಂತೇಳಿ ಕರಿತೀವಿ. ಅಂದರೆ 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು, 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. 1 ಮಾತ್ರೆಯಲ್ಲಿ ಉಚ್ಚರಿಸಿದರೆ ಹ್ರಸ್ವಸ್ವರ, 2 ಮಾತ್ರಾ ಕಾಲದಲ್ಲಿ ದೀರ್ಘಸ್ವರ, 3 ಮಾತ್ರಾ ಕಾಲದಲ್ಲಿ ಪ್ಲುತಸ್ವರ ಅಂತೇಳಿ. ನೆಕ್ಸ್ಟು ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಪ್ರಕಾರ ಅಂತೇಳಿ ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಪ್ರಥಮ ಸಾಹಿತ್ಯ ಪ್ರಕಾರ ಆಗಿರುತ್ತೆ. ಈ ಜನಪದ ಬಂದ ಮೇಲೆ ಇವೆಲ್ಲ ಬಂದವು. ಹಾಗಾಗಿ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಪ್ರಥಮ ಸಾಹಿತ್ಯ ಪ್ರಕಾರ. ಮೈಸೂರು ಗೆಜೆಟ್, ಮೈಸೂರು ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಯಾವುದು ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಇಲ್ಲಿ 1887ರಲ್ಲಿ ಈ ಮೈಸೂರು ಓರಿಯೆಂಟಲ್ ಲೈಬ್ರರಿ ಅಂತಕ್ಕಂಥದ್ದು ಸ್ಥಾಪನೆಯಾಯಿತು. ಇದು ಪ್ರಪ್ರಥಮ ಲೈಬ್ರರಿ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂದರೆ ಮೈಸೂರಿನ ಒಡೆಯರ್ ಆಳ್ವಿಕೆ ಮಾಡ್ತಾ ಇರ್ತಾರೆ, ಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥದ್ದು 1887ರಲ್ಲಿ. ಅದೇ ಟೈಮಲ್ಲಿ ಬ್ರಿಟಿಷರ ಆಳ್ವಿಕೆ ಕೂಡ ಭಾರತದಲ್ಲಿ ಇದ್ದಿದ್ದರಿಂದ ರಾಣಿ ವಿಕ್ಟೋರಿಯಾ ಏನು ಮಾಡ್ತಾರೆ, ಸಿಂಹಾಸನವನ್ನು ಏರ್ತಾರೆ. ಎಲ್ಲಿ? ಇಂಗ್ಲೆಂಡಲ್ಲಿ ರಾಣಿ ವಿಕ್ಟೋರಿಯಾ ಸಿಂಹಾಸನವನ್ನು ಏರಿದ್ದಕ್ಕೋಸ್ಕರ ಅದರ ಸವಿನೆನಪಿಗಾಗಿ ನಮ್ಮ ಮೈಸೂರಲ್ಲಿ 1887ರಲ್ಲಿ ಏನು ಮಾಡ್ತಾರೆ, ಚಾಮರಾಜ ಒಡೆಯರ್ ಏನು ಮಾಡ್ತಾರೆ, ಈ ಮೈಸೂರು ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಟೈಮಲ್ಲಿ. ಹಾಗಾಗಿ ನಂತರ ಇದು ಮೈಸೂರು ಯೂನಿವರ್ಸಿಟಿ, ಇವತ್ತು ಮೈಸೂರು ಯೂನಿವರ್ಸಿಟಿ ಒಂದು ಭಾಗವಾಗಿದೆ. ನೆಕ್ಸ್ಟ್ ಅದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿ ಕೂಡ ಪರಿವರ್ತನೆ ಆಗುತ್ತೆ. ಹಾಗಾಗಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ 1887. ಯಾವ ಕಾರಣಕ್ಕೆ ಅಂದರೆ ರಾಣಿ ವಿಕ್ಟೋರಿಯಾ ಸಿಂಹಾಸನವನ್ನು ಪ್ರವೇಶ ಮಾಡಿದ್ದರ ಸವಿನೆನಪಿಗೋಸ್ಕರ. ನೆಕ್ಸ್ಟ್ ಇದಾದ ಮೇಲೆ ನಾಮ ಪ್ರಕೃತಿ ಮತ್ತು ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತೆ ಅಂತೇಳಿ ಕೇಳಿದ್ದಾರೆ. ಇದನ್ನು ಕೂಡ ನಮ್ಮ ವಿಡಿಯೋನಲ್ಲಿ ಹೇಳಿದ್ವಿ ಸವಿಸ್ತಾರವಾಗಿ. ಇಸು ಪ್ರತ್ಯಯ ಸೇರಿದ್ರೆ ಅದು ಪ್ರತ್ಯಯ ಅಂತ ಧಾತು ಆಗುತ್ತೆ. ನೋಡಿ, ನಾಮ ಪ್ರಕೃತಿ ಮತ್ತು ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಅದೇನಾಗುತ್ತೆ, ಪ್ರತ್ಯಯ ಅಂತ ಧಾತು ಆಗುತ್ತೆ. ಅದನ್ನೊಂದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಏನಾದ್ರು ಡೌಟ್ ಇದ್ದರೆ ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ. ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಏನೆಂದು ಕರೀತಾರೆ? ಕರ್ಮಪದವನ್ನು ಅಪೇಕ್ಷಿಸ್ತಾ ಇದ್ದರೆ ಅದನ್ನು ಸಕರ್ಮಕ ಧಾತು ಅಂತೇಳಿ ಕರೀತಾರೆ. ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ 66ನೇದಕ್ಕೆ ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು ಈ ವಾಕ್ಯದಲ್ಲಿರುವ ಧಾತು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ, ಧಾತು ಅಂತ ಹೇಳಿ ಕರಿತೀವಿ. ನಡೆ ಅಂತಕ್ಕಂಥದ್ದು, ನಡೆಯುವುದು ಅನ್ನೋದರ ಧಾತು ಪದ ಯಾವುದು ಅಂದರೆ ನಡೆ ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಏನು ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪದ ನಾವು ಕನ್ಫ್ಯೂಸ್ ಆಗೋದು ಬೇಡ. ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದ್ರೆ ಅಂತಂದರೆ ಮನೆ ಅಂತಕ್ಕಂಥದ್ದು ಶಬ್ದ ಆಗುತ್ತೆ. ಅದಕ್ಕೆ ಉ ಅನ್ನೋ ಪ್ರತ್ಯಯ ಸೇರಿದ್ರೆ ಮನೆಯು ಅಂತ ಆಗುತ್ತೆ. ಅದನ್ನು ನಾವು ಪದ ಅಂತ ಹೇಳಿ ಏನು ಮಾಡ್ತೀವಿ, ಇಲ್ಲಿ ಪರಿಗಣಿಸ್ತೀವಿ. ಹಾಗಾಗಿ ಅದನ್ನೊಂದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ 64ನೇದು ಒಂಚೂರು ಗಮನಿಸ್ಕೊಳ್ಳಿ. ಇಲ್ಲಿ ಪ್ರತ್ಯಯ ಅಂತ ಧಾತು ಅಂದರೆ ಏನು ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ತೀವಿ. ಇಸು ಪ್ರತ್ಯಯ ಸೇರಬೇಕು ಅಂತ ಹೇಳ್ತೀವಿ. ಅಂದರೆ ಕನ್ನಡ ಪ್ಲಸ್ ಇಸು ಕನ್ನಡಿಸು, ಅಬ್ಬರ ಪ್ಲಸ್ ಇಸು ಅಬ್ಬರಿಸು, ಇವೆಲ್ಲ ಪ್ರತ್ಯಯಗಳು ಸೇರುವಂಥ ಇಸು ಪ್ರತ್ಯಯಗಳು. ಅಬ್ಬರಿಸು, ತಳತಳ ಪ್ಲಸ್ ಇಸು ತಳತಳಿಸು ಅಂತಂದರೆ ಅವೆಲ್ಲ ಏನಾಗ್ತವೆ, ಪ್ರತ್ಯಯ ಅಂತ ಧಾತುಗಳು ಅಥವಾ ಸಾಧಿತ ಧಾತುಗಳು ಅಂತಲೂ ಕೂಡ ಹೇಳ್ತೀವಿ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀವಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಇಸು ಪ್ರತ್ಯಯ ಸೇರಿದ್ರವು ಪ್ರತ್ಯಯ ಅಂತ ಧಾತು ಅಥವಾ ಸಾಧಿತ ಧಾತುಗಳು ಆಗ್ತವೆ. ನೆಕ್ಸ್ಟು ಇದಾದಮೇಲೆ ಮುಂದಕ್ಕೆ ಹೋಗೋಣ ಬನ್ನಿ. 67ನೇದಾಯಿತು. ಅಂದರೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದ್ರೆ ಅದೇನಾಗುತ್ತೆ, ಪದ ಆಗುತ್ತೆ. ಮನೆ ಅಂತಕ್ಕಂಥದ್ದು ಶಬ್ದ, ಅದಕ್ಕೆ ಪ್ರತ್ಯಯವು ಸೇರಿದ್ರೆ ಮನೆಯು ಆಗುತ್ತೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ 20 ಅನ್ನೋದಕ್ಕೆ ಗೆರೆ ಎಳೆದಿದ್ದಾರೆ. ಇದು ಒಂದು ಸಂಖ್ಯಾವಾಚಕ ಆಗುತ್ತೆ. ಪರಿಮಾಣ ಆಗಲಿ, ಪ್ರಕಾರ ಆಗಲಿ, ವಸ್ತುವಾಚಕ ಆಗಲಿ ಆಗೋದಿಲ್ಲ. ಇದೊಂದು ಸಂಖ್ಯಾವಾಚಕ ಆಗುತ್ತೆ. ನೆಕ್ಸ್ಟು ಹಳ್ಳದಲ್ಲಿ ಬಿದ್ದನು
ಹಳ್ಳಕ್ಕೆ ಬಿದ್ದನು. ಈ ವಾಕ್ಯದಲ್ಲಿರುವ ವಿಭಕ್ತಿ ಪಲ್ಲಟವನ್ನು ಗುರುತಿಸಿ. ಅಂದರೆ ಹಳ್ಳದಲ್ಲಿ ಬಿದ್ದನು ಅನ್ನೋದರಿಂದ ಹಿಡಿದು ಹಳ್ಳಕ್ಕೆ ಬಿದ್ದನು ಅಂತ ಇದೆ. ಇಲ್ಲಿ ಹಳ್ಳದಲ್ಲಿ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಅಲ್ಲಿ ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತ್ಯಯ, ಇಲ್ಲಿ ಹಳ್ಳಕ್ಕೆ ಅಂತಕ್ಕಂಥದ್ದು ಎಷ್ಟನೇ ಪ್ರತ್ಯಯ ಅಂತ ಹೇಳಿ ಕರೀತಾರೆ. ಇದನ್ನು ವಿಭಕ್ತಿ ಪಲ್ಲಟ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇಲ್ಲಿ ಮೂರನೇದು ಸಪ್ತಮಿಯಿಂದ ಚತುರ್ಥಿಗೆ ಪಲ್ಲಟ ಆಗಿದೆ ವಿಭಕ್ತಿ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು, ಅಲ್ಲಿ ಕೆ ಚತುರ್ಥಿ ಆಗಿರುತ್ತೆ. ವಿಭಕ್ತಿ ಪ್ರತ್ಯಯಗಳನ್ನ ನಿಮಗೆ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಗುರುತಿಸ್ಬೋದು. ನೆಕ್ಸ್ಟು ನಿತ್ಯ ನಪಂಸಕ ಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ ಅಂತ ಹೇಳಿ ಕರೀತಾರೆ. ಮನೆ ಅಂತಕ್ಕಂಥದ್ದು ಏನಾಗುತ್ತೆ, ಬರೀ ನಪಂಸಕ ಲಿಂಗ ಆಗುತ್ತೆ. ಹುಡುಗಿ ಅನ್ನೋದು ಸ್ತ್ರೀಲಿಂಗ ಆಗುತ್ತೆ. ಶನಿ ಅನ್ನೋದು ಗ್ರಹವಾಚಕ ಇರೋದ್ರಿಂದ ವಸ್ತು ನಪಂಸಕ ಆಗುತ್ತೆ. ಇಲ್ಲಿ ಶಿಶು ಅಂತಕ್ಕಂಥದ್ದು ಮಾತ್ರ ನಿತ್ಯ ನಪಂಸಕ. ಅದು ನಾವು ಯಾವಾಗಲೂ ಶಿಶು, ಮಗು ಅಂತಕ್ಕಂಥದ್ದನ್ನು ಯಾವಾಗಲೂ ಕೂಡ ನಾವು ನಿತ್ಯ ನಪಂಸಕ ಅಂತೇಳಿ ಗುರುತಿಸ್ಬೇಕಾಗತ್ತೆ. ಇದನ್ನು ಕೂಡ ಲಿಂಗಗಳಲ್ಲಿ ಹೇಳಿದ್ದೀವಿ, ಸವಿಸ್ತಾರವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಅಚ್ಚೋಣ ಅಣತೆಯ ಕವಿಯುವ ಸುತ್ತಲೂ ಕತ್ತಲೊಳಗೆ ಪ್ರೀತಿಯ ಅಂತ ಹೇಳಿ ಕೇಳಿದರೆ ಇದನ್ನು ಅರ್ಥಪೂರ್ಣ ವಾಕ್ಯವನ್ನಾಗಿ ನಾವೇನು ಮಾಡಬೇಕಾಗತ್ತೆ. 71ನೇದು. ಇಲ್ಲಿ 2ನೇದು ಸರಿಯಾದಂಥ ಆಪ್ಷನ್ ಆಗುತ್ತೆ. ಅಂದರೆ ನಾನು ಆಲ್ರೆಡಿ ಹೇಳಿದ್ರೆ ಕರ್ತೃ ಕರ್ಮ ಕ್ರಿಯಾ ಅಂತ ಹೇಳಿ ಗುರುತಿಸ್ಬೇಕಾಗತ್ತೆ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಅಣತೆಯ ಅಚ್ಚೋಣ. ನೋಡಿ, ಕರ್ತೃ ಕರ್ಮ ಕ್ರಿಯೆನೇ ಬರಬೇಕು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಕರ್ತೃ, ಪ್ರೀತಿಯ ಅಣತೆಯನ್ನು ಕರ್ಮ, ಅಚ್ಚೋಣ ಕ್ರಿಯಾ. ನೋಡಿ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಅಣತೆಯ ಅಚ್ಚೋಣ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗಾಗಿ ಇದು 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ. ಅನುನಾಸಿಕ ಸಂಧಿ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿರಬೇಕು. ಅನುನಾಸಿಕ ಅಕ್ಷರಗಳು ಬಂದು ಸೇರಿ ಆಗ್ತಕ್ಕಂಥ ಸಂಧಿಗೆ ಅನುನಾಸಿಕ ಅಂತೇಳಿ ಕರಿತೀವಿ. ಅಂದರೆ ನ್ಯ ನ್ಯ ಣ ನಾಮ ಅಂತ ಹೇಳ್ತೀವಲ್ಲ, ಹಾಗಾಗಿ ಈಸಿಯಾಗಿ ಗುರುತಿಸ್ಬೋದು. ಅನುನಾಸಿಕ ಅಕ್ಷರ ನಮ್ಗೆ ಎಲ್ಲಿ ಕಾಣ್ತಾ ಇದೆ ಅಂತಂದರೆ ವಾಕ್ ಪ್ಲಸ್ ಮಯ, ವಾಗ್ಮಯ ಅಂತಕ್ಕಂಥದ್ದು ಇದು ಒಂದು ಅನುನಾಸಿಕ ಸಂಧಿ ಆಗಿರುತ್ತೆ. ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ ಅಂತಕ್ಕಂಥದ್ದು ಏನಾಗುತ್ತೆ, ಶುತ್ವ ಸಂಧಿ ಆಗುತ್ತೆ. ಷಟ್ ಪ್ಲಸ್ ಆನನ, ಷಡಾನನ ಅನ್ನೋದು ಜಸ್ತ್ವ ಸಂಧಿ ಆಗುತ್ತೆ. ವನ ಪ್ಲಸ್ ಔಷಧಿ, ವನೌಷಧಿ ಅಂತಕ್ಕಂಥ ವೃದ್ಧಿ ಸಂಧಿ ಆಗುತ್ತೆ. ಇಲ್ಲಿ ವಾಕ್ ಪ್ಲಸ್ ಮಯ, ವಾಂಗ್ಮಯ. ಅನುನಾಸಿಕ ಅಕ್ಷರ ಬಂದಿದ್ರೆ ಅಂದರೆ ಬಿಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಈಸಿಯಾಗಿ ಗುರುತಿಸ್ಬೋದು. ಅಂದರೆ ಅನುನಾಸಿಕ ಅಕ್ಷರ ಬಂದಿದೆ, ಹಾಗಾಗಿ ಇದು ಅನುನಾಸಿಕ ಸಂಧಿ ಅಂತ. ಬಟ್ ಎಲ್ಲ ಟೈಮಲ್ಲೂ ಅದು ಅಪ್ಲೈ ಆಗೋದಿಲ್ಲ. ವಿಡಿಯೋನಲ್ಲಿ ನೋಡಿ ಅದರ ಸವಿಸ್ತಾರ ಮಾಹಿತಿಯನ್ನು ತಿಳ್ಕೊಳ್ಳಿ. ನೇಯ್ದ ವಸ್ತ್ರ, ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇಲ್ಲಿ ಕೃದಂತ ಬಂದಿರೋದ್ರಿಂದ ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ ಅಂದರೆ ಅದು ಗಮಕ ಸಮಾಸ ಆಗುತ್ತೆ. ದ್ವಿಗುಣ ಆಗೋದಿಲ್ಲ, ಸಂಖ್ಯಾವಾಚಕ ಇಲ್ಲ, ಕರ್ಮಧಾರ ಏನೂ ಆಗೋದಿಲ್ಲ, ವಿಶೇಷಣ ವಿಶೇಷಗಳು, ಉಪಮಾನ ಉಪಮೇಯಗಳು ಬರೋದಿಲ್ಲ, ತತ್ಪುರುಷ ತೃತೀಯದಿಂದ ಸಪ್ತಮಿವರೆಗಿನ ವಿಭಕ್ತಿ ಪ್ರತ್ಯಯ ಕೂಡ ಬರೋದಿಲ್ಲ. ಹಾಗಾಗಿ ಇದು ಗಮಕ ಸಮಾಸ ಆಗುತ್ತೆ. ಸಾವಿತ್ರಿಯು, ಈ ಪದವು ಈ ವಿಭಕ್ತಿಗೆ ಸೇರಿದೆ. ಯು ಉ ಇರೋದ್ರಿಂದ 74ನೇದಕ್ಕೆ 1ನೇದು ಉ ಅನ್ನು ಇಂದ ಗೇಕೆ ದೆಸೆಯಿಂದ ಆ ಅಲ್ಲಿ ಎ ಅಂತ ಹೇಳ್ತೀವಲ್ಲ, ಹಾಗೆ ಇದು ಪ್ರಥಮ ವಿಭಕ್ತಿಗೆ ಸೇರಿರ್ತಕ್ಕಂಥದ್ದು. ನೋಡಿ, ವಿಭಕ್ತಿ ಪ್ರತ್ಯಯದ ಮೇಲೆ 4-5 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ವಿಡಿಯೋನಲ್ಲಿ ಇದ್ರ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ಹೇಳಿದ್ದೀವಿ. 75ನೇದು, ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ. ಅಂದರೆ ನೋಡಿ, ಇಲ್ಲಿ ತಲೆಯಲ್ಲಿ ಪ್ಲಸ್ ನೋವು, ಹೊಸದು ಪ್ಲಸ್ ಕನ್ನಡ, ಕಡೆ ಗಣ್ಣು, ಕಣ್ ದೆರೆ ಅಂತ ಹೇಳಿದ್ದಾರೆ. ಇಲ್ಲಿ ಕಡೆಗಣ್ಣು ಅಂತಕ್ಕಂಥದ್ದು ಕಣ್ಣಿನ ಪ್ಲಸ್ ಕಡೆಗಣ್ಣು ಅಂತಕ್ಕಂಥದ್ದು ಅಂಶಿ ಸಮಾಸ ಆಗುತ್ತೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು ತತ್ಪುರುಷ ಆಗುತ್ತೆ. ಹೊಸದು ಅಥವಾ ಹೊಸದಾದ ಪ್ಲಸ್ ಕನ್ನಡ, ಹೊಸಗನ್ನಡ ಕರ್ಮಧಾರೆಯ ಸಮಾಸ ಆಗುತ್ತೆ. ಕಣ್ಣನ್ನು ಪ್ಲಸ್ ತೆರೆ, ಕಣ್ದೆರೆ ಕ್ರಿಯಾ ಸಮಾಸ ಆಗುತ್ತೆ. ಇಲ್ಲಿ ಕಣ್ಣಿನ ಪ್ಲಸ್ ಕಡೆಗಣ್ಣು ಅಂತಕ್ಕಂಥದ್ದು ಏನಾಗುತ್ತೆ, ಅಂಶಿ ಸಮಾಸ ಆಗುತ್ತೆ. ಹಾಗಾಗಿ ಇದನ್ನೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಹೊಂದಿಸಿ ಬರೀರಿ ಕೇಳಿದರೆ ಭಾವಸೂಚಕ ಅವ್ಯಯ, ಕೃದಂತಾವ್ಯಯ, ತದ್ದಿತಾಂತಾವ್ಯಯ, ಅವಧಾರಣಾರ್ಥಕ ಅವ್ಯಯ, ಅವ್ಯಯಗಳ ವಿಚಾರದಲ್ಲಿ ಹೇಳಿದ್ದೀವಿ. ನಮಗೆ ಗೊತ್ತೇ ಇದೆ. ಭಾವಸೂಚಕ ಅಂತ ಇದ್ದಾಗೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 3ನೇದಾಗಿರುತ್ತೆ. ನೋಡ್ಕೊಳ್ಳಿ, ಮ್ಯಾಚ್ ಮಾಡೋಣ ಹೇಗೆ ಅಂತೇಳಿ. 1ನೇದಕ್ಕೆ 3ನೇದು ಹಬ್ಬ ಅಂತ ನಮ್ಗೆ ಈಸಿಯಾಗಿ ಗೊತ್ತು, ಅದು ಭಾವಸೂಚಕ. ಇಲ್ಲಿ ಕೃದಂತ ಅವ್ಯಯ ಇರಲಾಗಿ ಅಂತ ಬರುತ್ತೆ. ತದ್ದಿತಾಂತ ಅವ್ಯಯ ಹೊರಗೆ, ತನಗೆ, ಓಸ್ಕರ ಎಲ್ಲ ಬರುತ್ತೆ, ಅಲ್ಲಿ ಹೇಳಿದ್ದೀವಿ. ಅವಧಾರಣ ನಾನೇ ಅಂತಕ್ಕಂಥದ್ದು ಅವಧಾರಣೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಆಧಾರದ ಮೇಲೆ ನಾವು ಗುರುತಿಸಬೇಕಾಗತ್ತೆ. ಇದು ಸರಿಯಾದಂಥ ಮ್ಯಾಚ್ ಆಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು ಅರ್ಥಪೂರ್ಣ ವಾಕ್ಯವನ್ನು ರಚಿಸಿ. ಆಲ್ರೆಡಿ ಹೇಳಿದ್ದಾರೆ, ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದಂತೆ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ ಅಂತಕ್ಕಂಥದ್ದು ಕನ್ಫ್ಯೂಸ್ ಮಾಡಿ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಆರ್ಡ್ರಾಗಿ ಹೇಳಬೇಕು ಅಂದರೆ, ಮನಸ್ಸು ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ.
ಅಂದರೆ ಕರ್ತೃ ಕರ್ಮ ಕ್ರಿಯಾಪದದ ಆಧಾರದ ಮೇಲೆ ಗುರುತಿಸಬೇಕಾಗುತ್ತೆ. ಮನಸ್ಸು ಬಂದಂತೆ ಅಥವಾ ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನು ನಾನಲ್ಲ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಅಂದರೆ ಇವಾಗ ಆಮ್ಲಜನಕ ಅಂತ ಕನ್ನಡದಲ್ಲಿ ಹೇಳಿರ್ತೀವಿ, ಅದನ್ನು ಬ್ರಾಕೆಟಲ್ಲಿ ಆಕ್ಸಿಜನ್ ಅಂತೇಳಿ ಗುರುತಿಸ್ಬೇಕಾಗತ್ತೆ ನಾವು. ಆ ಒಂದು ಸಂದರ್ಭದಲ್ಲಿ ನಾವು ಅವನೇ ಪಾರಿಭಾಷಿಕ ಪದಗಳು ಅಂತೇಳಿ ಕರಿತೀವಿ. ಅಂದರೆ ಇವಾಗ ಕನ್ನಡ ಪದಕ್ಕೆ ಸಮಾನಾರ್ಥಕವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಏನು ಪದ ಬಳಸ್ತೀವಿ? ಆಕ್ಸಿಜನ್ ಅಂತೀವಿ. ಆದರೆ ಕನ್ನಡದಲ್ಲಿ ಅದಕ್ಕೆ ಆಮ್ಲಜನಕ ಅಂತೇಳಿ ಕರಿತೀವಿ. ಆಮ್ಲಜನಕಕ್ಕೆ ಪಾರಿಭಾಷಿಕ ಪದ ಯಾವುದು? ಆಕ್ಸಿಜನ್. ಅಂಥ ಪದವನ್ನು ಗುರುತಿಸಬೇಕಾದ್ರೆ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಹೇಳಿದ್ವಿ? ಅದಕ್ಕೆ ನಾವು ವಾಕ್ಯವೇಷ್ಟನ ಚಿಹ್ನೆ ಅಂತೇಳಿ ಗುರುತಿಸಬೇಕಾಗುತ್ತೆ. ಇಲ್ಲಿ ಅಲ್ಪ ವಿರಾಮನೂ ಅಲ್ಲ, ವಿವರಣಾತ್ಮಕನೂ ಅಲ್ಲ, ನೆಕ್ಸ್ಟ್ ಅರ್ಧ ವಿರಾಮನೂ ಅಲ್ಲ. ಇದು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಅಥವಾ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಹೇಳ್ತೀವಿ. ಇಲ್ಲಿ ವಾಕ್ಯವೇಷ್ಟನ ಅಂತಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮ, ಅದಕ್ಕೆ ಇಂಗ್ಲೀಷಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತೇಳಿ ಕರಿತೀವಿ. ಲೇಖನ ಚಿಹ್ನೆಗಳ ವಿಡಿಯೋ ಇದೆ, ನೋಡ್ಕೊಳ್ಳಿ. ಇಲ್ಲಿ ಕ್ಷಣ ಈ ಪದದ ತತ್ಸಮ ರೂಪ, ಇದನ್ನೂ ಕೂಡ ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀವಿ ಕಣ್ರಿ, ಹಾಗಾಗಿ ನೋಡ್ಕೊಳ್ಳಿ. ಕ್ಷಣ ಅಂತಕ್ಕಂಥದ್ದು ಇದರ ತದ್ಭವ ರೂಪ ಆಗಿರುತ್ತೆ, ಕ್ಷಣ, ಕ್ಷಣ. ನೆಕ್ಸ್ಟ್ ಮುಂದೆ ಹೋಗೋಣ. ಚಳ್ಳೆಯನ್ನು ತಿನ್ನಿಸು, ಈ ನುಡಿಗಟ್ಟಿನ ಅರ್ಥ ಏನು ಅಂತಂತಂದರೆ ಮೋಸ ಮಾಡು ಅಥವಾ ಮೋಸ ಮಾಡಿ ಹೋಗು. ಅಂದರೆ ಅವ್ನು ನನಗೆ ಚಳ್ಳೆಣ್ಣು ತಿನ್ನಿಸಿ ಹೊರಟೋಗ್ಬಿಟ್ಟ ಕಣೋ ಅಂತೀವಿ, ಅಂದರೆ ಅವ್ನು ನನಗೆ ಮೋಸ ಮಾಡಿ ಹೋಗ್ಬಿಟ್ಟ ಅಂತೇಳಿ. ಸ್ನೇಹಿತರೆ 700ಕ್ಕೂ ಹೆಚ್ಚಿನ ವಿಡಿಯೋಗಳನ್ನ ಮಾಡಿದ್ದು ನುಡಿಗಟ್ಟುಗಳ ಮೇಲೆ, ನೋಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಗ್ರಾಂಥಿಕ ರೂಪ ಮತ್ತೆ ಕೇಳಿದ್ದಾರೆ. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ ಏನು ಅಂತಂದರೆ, ಎರಡನೇದು ಮನೆಯಲ್ಲಿನ, ಮನ್ಯಾಗಿನ, ಮನೆಯಲ್ಲಿನ ಅಂತೇಳಿ. ನೆಕ್ಸ್ಟು ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತೇಳಿ. ಸಂಧ್ಯಾ ವಂದನೆಗಳು ನೋಡಿ, ಅದಕ್ಕೆ ಕಾಗುಣಿತ ಮತ್ತು ಅಕ್ಷರಗಳು, ದೀರ್ಘ, ರಸ್ವ, ಅಲ್ಪಪ್ರಾಣ, ಮಹಾಪ್ರಾಣಗಳನ್ನ ಚೆನ್ನಾಗಿ ನಾವು ತಿಳ್ಕೊಂಡಿರಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು ಅಂತಕ್ಕಂಥದ್ದು. ಇಲ್ಲಿ ಧಾಗೆ ಮಹಾಪ್ರಾಣ ಹಾಕಿದರೆ ಮಹಾಪ್ರಾಣ ಬಂದಿದೆ, ಇಲ್ಲಿ ಮಹಾಪ್ರಾಣ ಬರಬಾರ್ದು ಆ್ಯಕ್ಚುಲಿ, ಇದನ್ನೊಂದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟು ನೋಡಿ, ಮತ್ತೆ ವಿಭಕ್ತಿ ಪ್ರತ್ಯಯಗಳಿಗೆ ಬಂತು. ಅನ್ನೋದಕ್ಕೆ ಹೊಸಗನ್ನಡದಲ್ಲಿ ಹೂ ಅನ್ನೋ ಪ್ರತ್ಯಯವನ್ನು ಬಳಸ್ತೀವಿ. ಅತ್ತಣಿಮ್ ಅಂತಂದರೆ ಅದಕ್ಕೆ ಹೊಸಗನ್ನಡ ಪ್ರತ್ಯಯ ಯಾವುದು ಅಂತಂದರೆ ದೆಸೆಯಿಂದ ಅಂತಕ್ಕಂಥದ್ದಾಗುತ್ತೆ. ಸ್ನೇಹಿತರೆ 4 ಪ್ರಶ್ನೆ 5 ಪ್ರಶ್ನೆಗಳು ಮೇಲೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಗಾದೆಯನ್ನು ಪೂರ್ಣ ಮಾಡಿ ಅಂತ ಹೇಳಿ ಕೇಳಿದರೆ, ಬರುವುದು ಕಡಿಮೆಯಾದರೂ ತೆರುವುದು ತಪ್ಪಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಆಗುತ್ತೆ. ಅಂದರೆ ಆದಾಯ ಬರ್ತಾ ಇರೋದು ಕಡಿಮೆ ಇದ್ರೂ ಕೂಡ ಬೇರೆಯವರಿಗೆ ಕೊಡುವಂಥದ್ದು ತಪ್ಪಲಿಲ್ಲ ಅಂತಕ್ಕಂಥ ಅರ್ಥದಲ್ಲಿ ಗಾದೆ ಬರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನವನ್ನು ಗುರುತಿಸಿ ಅಂತೇಳಿ ಕರೆದರೆ, ಶಿಕ್ಷಣ ರಂಗದಲ್ಲೂ ಬದಲಾವಣೆ ಅಂತ ಹೇಳಿದ್ದಾರೆ. ಶಿಕ್ಷಣದ ಎಲ್ಲ ರಂಗದಲ್ಲೂ ಬದಲಾವಣೆ ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಏನಂತ ಬರೀಬೇಕಾಗತ್ತೆ ಅಂದರೆ, ಶಿಕ್ಷಣ ಎಲ್ಲ ರಂಗಗಳಲ್ಲೂ ಬದಲಾವಣೆ, ಶಿಕ್ಷಣ ಎಲ್ಲ ರಂಗಗಳಲ್ಲೂ ಬದಲಾವಣೆ ಅಂತಕ್ಕಂಥದ್ದು ಇಲ್ಲಿ ವಚನ ಪಲ್ಲಟ ಆಗಬೇಕಾಗತ್ತೆ. ವಚನ ಅಂದರೆ ಏಕವಚನದಿಂದ ಬಹುವಚನಕ್ಕೆ ಬೇಕಾಗತ್ತೆ, ಅದರಲ್ಲಿ ಸರಿಯಾದಂಥ ರೂಪ ಮೊದಲನೇದಾಗಿರುತ್ತೆ, ಗಮನಿಸ್ಕೊಳ್ಳಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗ ಉದಾಹರಣೆಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನಾನು ದೊಡ್ಡವಳು ಅಂತಕ್ಕಂಥದ್ದು ಏನಾಗುತ್ತೆ, ಇಲ್ಲಿ ವಿಶೇಷಾಧೀನ ವಾಚ್ಯಲಿಂಗಕ್ಕೆ ಉದಾಹರಣೆ ಆಗಿರುತ್ತೆ. ಲಿಂಗಗಳು ಪಾಠದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀವಿ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ವಿಶೇಷಾಧೀನ ಲಿಂಗ ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ 3ಕ್ಕೂ ಬರಬೇಕಾಗತ್ತೆ, ಹಾಗಾಗಿ ಇದು ನೋಡ್ಕೊಳ್ಳಿ. ನೆಕ್ಸ್ಟು 87ನೇದು, ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. 2ನೇ ಆಪ್ಷನ್ನು ಸರಿಯಾದಂಥ ಉತ್ತರ ಇದೆ. ಅಂದರೆ ABCD ಅದನ್ನು ಆರ್ಡ್ರಾಗಿ ಕೊಟ್ಬಿಟ್ಟಿದ್ದಾರೆ. ನಾವು ಯಾವುದೇ ಪ್ರಶಸ್ತಿಗಳು ಬಂದರೂ ಕೂಡ ಕುವೆಂಪುರವರಿಗೆ ಫಸ್ಟ್ ಬಂದಿರೋದು, ಅದನ್ನು ಈಸಿಯಾಗಿ ಗುರುತಿಸ್ಬೋದು. ಎಲ್ಲ ಆಪ್ಷನ್ ಕೇಳಿಬಿಟ್ಟಿದ್ದಾರೆ. ನೆಕ್ಸ್ಟು ತೀನಂ ಶ್ರೀಕಂಠಯ್ಯ, ಶಿವರಾಮ್ ಕಾರಂತ ಮತ್ತು ಪೂತಿ ನರಸಿಂಹಾಚಾರ್ ಇವರು ಆರ್ಡ್ರಾಗಿ ಪಂಪ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿಜೇತರಾಗಿದ್ದಾರೆ. ನೆಕ್ಸ್ಟು ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ಅಂತ ಹೇಳಿ ಕೇಳಿದ್ದಾರೆ. 88ನೇದಕ್ಕೆ 3ನೇದು ಆಖ್ಯಾತ ಪ್ರತ್ಯಯಗಳು ಅಂತೇಳಿ ಸೇರಬೇಕಾಗತ್ತೆ. ನೋಡ್ಕೊಳ್ಳಿ, ಕ್ರಿಯಾಪದಗಳೆನ್ನಿಸಿಕೊಳ್ಳಲು ಧಾತುವಿಗಳಿಗೆ ಯಾವ ಪ್ರತ್ಯಯ ಸೇರಬೇಕು ಅಂದರೆ ಆಖ್ಯಾತ ಪ್ರತ್ಯಯಗಳು ಸೇರಬೇಕು, ಹಾಗಾಗಿ ಇದನ್ನು ವಿಡಿಯೋನಲ್ಲಿ ಹೇಳಿದ್ದೀವಿ, ನೋಡ್ಕೊಳ್ಳಿ. ನೆಕ್ಸ್ಟು ರವಿ ಕಾಣದ್ದನ್ನು ಕವಿ ಕಂಡ, ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು ಅಂತ ಹೇಳಿ ಹೇಳಿದ್ದಾರೆ. ಇಲ್ಲಿ ನಿಷೇಧಾರ್ಥಕ ಕೃದಂತ ನಾಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಕೃದಂತಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೀವಿ, ನೋಡ್ಕೊಳ್ಳಿ ಎಲ್ಲೂ ಕೂಡ. ತಾನು ಕೋಡಗ ಪರರನ್ನು ಅಣಕಿಸಿತು, ತಾನು ಕೋಡಗ ಪರರನ್ನು ಅಣಕಿಸಿತು, ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ
ತಾನು ಅಂತಕ್ಕಂಥದ್ದು ಸರ್ವನಾಮ ಆಗಿರುತ್ತೆ, ಅದು ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ಇದು ಒಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ತಾನು ಎಂಬುದು ಆತ್ಮಾರ್ಥಕ, ಅದು ಪ್ರಶ್ನಾರ್ಥಕ ಆಗೋದಿಲ್ಲ, ಪುರುಷಾರ್ಥಕ ಇಲ್ಲ, ನಿಷೇಧಾರ್ಥಕ ಇಲ್ಲ, ಇದು ಆತ್ಮಾರ್ಥಕ ಸರ್ವನಾಮ ಆಗಿರುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. 91ನೇದಕ್ಕೆ ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಇದು ಈಜಿಪ್ಟ್ ದೇಶದಲ್ಲಿ ಲಭ್ಯವಾಗಿದೆ ಗ್ರೀಕ್ ಪ್ರಹಸನ ಅಂತಕ್ಕಂಥದ್ದು. ಏನಿದು ಗ್ರೀಕ್ ಪ್ರಹಸನ ವಿಶೇಷತೆ? ಏನೋ ಹೊಸದಾಗಿದೆಯಲ್ಲ ಅನಿಸುತ್ತೆ. ಅಂದರೆ ಈ ಗ್ರೀಕ್ ಪ್ರಹಸನ ಅಂತಕ್ಕಂಥದ್ದು ಈಜಿಪ್ಟ್ ದೇಶದಲ್ಲಿ ಕ್ರಿಸ್ತಶಕ 140ರಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕೃತಿ. ಕ್ರಿಸ್ತಶಕ 140ರಲ್ಲಿ ಇಲ್ಲಿ ಗ್ರೀಕರು, ರೋಮನ್ನರು ಈ ಕೃತಿಯಲ್ಲಿ ಏನಾಗಿದೆ, ಕನ್ನಡ ಭಾಷೆಯ ಪದಗಳ ಉಲ್ಲೇಖ ಇದೆಯಂತೆ. ಯಾವುದರಲ್ಲಿ? ಗ್ರೀಕ್ ಪ್ರಹಸನ ಕೃತಿಯಲ್ಲಿ. ಯಾವ್ಯಾವು ಅಂದರೆ ಮಲ್ಪಿ ನಾಯಕ, ಕರೆವನೋ, ಲಲ್ಲೆ, ಕೊಡಗೂಸು, ಅಲ್ಲೆಮಕ್ಕ ಅಂತಕ್ಕಂಥ ಕನ್ನಡ ಶಬ್ದಗಳೇನಾಗಿದ್ದಾವೆ ಈ ಕೃತಿಯಲ್ಲಿ ಉಲ್ಲೇಖ ಇದ್ದಾವೆ. ಹಾಗಾಗಿ ಇದು ಈಜಿಪ್ಟ್ ದೇಶದಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಇದ್ರ ಅರ್ಥ ಏನು ಅಂದರೆ, ಈಜಿಪ್ಟ್ನ ಗ್ರೀಕರು ಮತ್ತು ರೋಮನ್ನರು ಕರ್ನಾಟಕದ ಜೊತೆ ಅವತ್ತಿಗೆ ಸಂಪರ್ಕದಲ್ಲಿ ಇದ್ರು ಅಂತಕ್ಕಂಥ ವಿಚಾರದ ಬಗ್ಗೆ ಇದು ಹೇಳುವಂತಹ ಕೃತಿಯಾಗಿದೆ. ಹಾಗಾಗಿ ಇದನ್ನು ಕನ್ನಡಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಕೃತಿಯ ಬಗ್ಗೆ ಕೂಡ ಕೇಳಿದರೆ, ಗ್ರೀಕ್ ಪ್ರಹಸನ ಕೃತಿಯು ಈಜಿಪ್ಟ್ ದೇಶದಲ್ಲಿ ಸಿಕ್ಕಿದೆ. ಈಜಿಪ್ಟಿಯನ್ನರು ಅವತ್ತಿಗೆ ಕ್ರಿಸ್ತಶಕ 140ರಲ್ಲೇ ಅಂದರೆ 3ನೇ ಶತಮಾನದ ಸುಮಾರಿನಲ್ಲೇ ಏನಾಗಿದ್ದಾರೆ, ಭಾರತದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು ಅನ್ನೋದು ತೋರಿಸ್ಕೊಡುತ್ತೆ. ಜೊತೆಗೆ ಇಲ್ಲಿ ಬಳಕೆಯಾಗಿರೋ ಪದಗಳೇನು ಅಂತಂದರೆ ಮಲ್ಪಿ ನಾಯಕ, ಕರೆವನೋ, ಲಲ್ಲೆ, ಕೊಡಗೂಸು, ಅಲ್ಲೆಮಕ್ಕ ಅಂತಕ್ಕಂಥ ಪದಗಳು ಕನ್ನಡ ಪದಗಳು ಈ ಗ್ರೀಕ್ ಪ್ರಹಸನ ಕೃತಿಯಲ್ಲಿ ಬಳಕೆಯಾಗಿದ್ದಾವೆ. ನೋಡ್ಕೊಳ್ಳಿ. ನೆಕ್ಸ್ಟು ತೊಗಲುಗೊಂಬೆಯಾಟವನ್ನು ಆಡಿಸುವ ಜನಾಂಗದವರ ಹೆಸರೇನು ಅಂತ ಹೇಳಿ ಕೇಳಿದರೆ, ಇಲ್ಲಿ ಕಿಳ್ಳೆ ಕ್ಯಾತರು ಅಂತೇಳಿ. ಕಿಳ್ಳೆ ಕ್ಯಾತರು ಅಂತಕ್ಕಂಥದ್ದು ತೊಗಲುಗೊಂಬೆ ಆಟ. ತೊಗಲುಗೊಂಬೆ ಅಂತಂದರೆ ಅಲ್ಲಿ ಚರ್ಮವನ್ನು ಅಂದರೆ ಮೇಕೆ ಚರ್ಮವನ್ನು ಇಲ್ಲಿ ಒಂದು ಗೊಂಬೆಯ ಆಕಾರಕ್ಕೆ ಕೈ, ಕಾಲು, ಮುಖ ಈ ಥರ ಆಕಾರದಲ್ಲಿ ಕಟ್ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ, ಬಿಳಿ ಪರದೆಯ ಮೇಲೆ ಆಡಿಸ್ತಾ ಹೋಗ್ತಾರೆ. ಅದಕ್ಕೆ ಕಿಳ್ಳೆ ಕ್ಯಾತರು ಅಂತೇಳಿ ಕರಿತೀವಿ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಹೇಳಿದರೆ, ಅಂದರೆ ಇದು ಕೂಡ ಸಂಧಿಗೆ ಸಂಬಂಧಪಟ್ಟಿದ್ದು. ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಯಾವುದಾಗುತ್ತೆ ಅಂದರೆ ಆದೇಶ ಸಂಧಿ ಆಗುತ್ತೆ. ಮಳೆಗಾಲ ಆದೇಶ ಸಂಧಿ ಆಗುತ್ತೆ. ಕಣ್ ಪ್ಲಸ್ ಪನಿ, ಕಂಬನಿ ಆದೇಶ ಸಂಧಿ ಆಗುತ್ತೆ. ಪೂ ಪ್ಲಸ್ ವಿಂದ, ಪೂವಿಂದ ಅಂತಕ್ಕಂಥದ್ದು ಏನಾಗುತ್ತೆ, ವಕಾರಾಗಮ ಸಂಧಿ ಆಗುತ್ತೆ. ಹಾಗಾಗಿ ಇಲ್ಲಿ 4ನೇದು ಸರಿಯಾದಂಥ ಉತ್ತರ. ಅಂದರೆ ಗುಂಪಿಗೆ ಸೇರೋದಿಲ್ಲ ನೋಡಿ. ಬೆಟ್ಟದಾವರೆ, ಮಳೆಗಾಲ, ಕಂಬನಿ ಆದೇಶ ಸಂಧಿ ಆಗ್ತವೆ. ಇದು ಪೂವಿಂದ ಅಂತಕ್ಕಂಥದ್ದು ಆಗಮ ಸಂಧಿ ಆಗುತ್ತೆ. ಹಾಗಾಗಿ ಬಿಡಿಸಿ ಬರೆಯೋದು ಗೊತ್ತಾಗಬೇಕು, ಏನು ಬದಲಾವಣೆ ಆಗಿ ಅನ್ನೋದು ಗೊತ್ತಾಗಬೇಕಾಗತ್ತೆ. ಇದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟು 94ನೇದು ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅಂದರೆ ಕಪಿಮುಷ್ಟಿ ಅಂದರೆ ಬಿಗಿಯಾದಂಥ ಹಿಡಿತ ಅಂತ ಹೇಳಿ. ನೆಕ್ಸ್ಟು ಮುಂದೆ ಹೋಗೋಣ. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿ ಕರೆದರೆ, ಕರ್ತೃತ್ವ ಉಳ್ಳ. ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವ ಉಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು ಅಂತಕ್ಕಂಥದ್ದು ಹೇಳುತ್ತೆ. ಇಲ್ಲಿ ಕರ್ತೃತ್ವ ಅಂತಕ್ಕಂಥದ್ದು ಕಾಗುಣಿತ ದೋಷ ಇದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 4ನೇದು ಕರ್ತೃತ್ವ ಉಳ್ಳ ಅಂತಕ್ಕಂಥದ್ದು ಸರಿಯಾದಂಥ ಗ್ರಾಂಥಿಕ ರೂಪ ಆಗಿರುತ್ತೆ. ಕಾಗುಣಿತ ದೋಷ ಇಲ್ದಲೇ ಇರತಕ್ಕಂಥದ್ದು. ನೆಕ್ಸ್ಟ್ 96ನೇದು ಅಲಂಕಾರದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ. ಈ ಅಲಂಕಾರದಲ್ಲಿರುವ ಉಪಮಾನ ಯಾವುದು ಅಂತ ಹೇಳಿ ಕೇಳಿದರೆ, ಅಂದರೆ ನಾವು ಯಾವುದೇ ಅಲಂಕಾರವನ್ನು ಗುರುತಿಸಬೇಕಾದ್ರೆ ಉಪಮಾನ, ಉಪಮೇಯ, ಉಪಮವಾಚಕ, ಸಮಾನ ಧರ್ಮ ಅಂತೆಲ್ಲ ಗುರುತಿಸಬೇಕಾಗತ್ತೆ. ಇಲ್ಲಿ ಉಪಮಾನ ಅಂತಂದರೆ ಹೊಗಳುವಂಥದ್ದು, ಉಪಮೇಯ ಅಂದರೆ ಹೊಗಳಿಸ್ಕೊಳ್ಳುವಂತಕ್ಕಂಥದ್ದು. ಇಲ್ಲಿ ಹೊಗಳುತ್ತಾ ಇರೋರು ಯಾರು? ತೊಟ್ಟಿಲಿಗೆ ಹೋಲಿಕೆಯನ್ನು ಮಾಡಿದ್ದೀವಿ. ಯಾವುದನ್ನು? ಗೀಜಗನ ಗೂಡನ್ನು. ಹಾಗಾಗಿ ಉಪಮಾನ ಅಂತಕ್ಕಂಥದ್ದು ಇಲ್ಲಿ ತೊಟ್ಟಿಲು ಅಂತಕ್ಕಂಥದ್ದು ಉಪಮಾನ ಆಗುತ್ತೆ. ಯಾರು ಹೊಗಳಿಸ್ಕೊತಾ ಇದ್ದಾರೆ? ಗೀಜನ ಗೂಡನ್ನು ಹೊಗಳಿಸ್ಕೊಳ್ತಾ ಇದೆ, ಅಂದರೆ ಹೋಲಿಕೆ ಮಾಡ್ತಾ ಇದ್ದೀವಿ. ಗೀಜಗನ ಗೂಡನ್ನು ತೊಟ್ಟಿಲಿಗೆ ಏನು ಮಾಡ್ತಾ ಇದ್ದೀವಿ? ಹೋಲಿಕೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತೊಟ್ಟಿಲಿ ಅನ್ನೋದು ಉಪಮಾನ ಆಗುತ್ತೆ. ಉಪಮೇಯ ಗೀಜಗನ ಗೂಡು ಆಗುತ್ತೆ. ಅಲಂಕಾರ ಬಂದಾಗ ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಸಿಗುತ್ತೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ ಅಂತ ಹೇಳಿ ಕೇಳಿದರೆ, ಬಲೆ, ಪಂದ್ಯದಲ್ಲಿ ನಾವೇ ಗೆದ್ದೆವು ಅಂತಂದ್ರೆ ಇಲ್ಲಿ ಅವಧಾರಣೆ ಅಂದರೆ ಒಬ್ಬರ ಗಮನವನ್ನು ತಮ್ಮ ಹತ್ರ ಸೆಳೆಯೋದಿಕ್ಕೆ ಬಳಸುವಂಥ ಅವ್ಯಯಗಳಿಗೆ ನಾವು ಅವಧಾರಣಾರ್ಥಕ ಅವ್ಯಯಗಳು ಅಂತೇಳಿ ಅವ್ಯಯಗಳು ಪಾಠದಲ್ಲಿ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ನಾವೇ ಅನ್ನೋದು ಅವಧಾರಣಾರ್ಥಕ ಅವ್ಯಯ ಆಗಿರುತ್ತೆ. ನೆಕ್ಸ್ಟು ಇದಾದಮೇಲೆ 98ನೇದು ಮಾಸ್ ಮೀಡಿಯಾ ಕನ್ನಡ ಪದದ ಕನ್ನಡ ರೂಪ ಯಾವುದು ಅಂದರೆ ಸಮೂಹ ಮಾಧ್ಯಮ ಆಗುತ್ತೆ. ಈಸಿಯಾಗಿ ನಿಮಗೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಹೇಳಿದರೆ, ತನಯ, ತನುಜೆ, ಸುತ, ಸುಪುತ್ರ. ಇಲ್ಲಿ ತನಯ ಅಂದರೂ ಒಂದೇ, ಸುತ ಅಂದರೂ ಒಂದೇ, ಸುಪುತ್ರ ಅಂದರೂ ಒಂದೇ. ತನುಜೆ ಅಂತಕ್ಕಂಥದ್ದು ಇಲ್ಲಿ ಸ್ತ್ರೀಲಿಂಗ ವಾಚಕ ಶಬ್ದ ಆಗಿರುತ್ತೆ. ಹಾಗಾಗಿ ಇದನ್ನು ಗುರುತಿಸಬೇಕಾಗುತ್ತೆ. ಬಿಸಿಲ್ಗುದ್ರೆ ಪದದ ಅರ್ಥ ಏನು ಅಂತಂದರೆ ಭ್ರಮೆ ಅಂತಕ್ಕಂಥದ್ದು ಆಗುತ್ತೆ.
ಸ್ನೇಹಿತರೆ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹೆಚ್ಚು ಕಡಿಮೆ 90ಕ್ಕೂ ಹೆಚ್ಚು ಪ್ರಶ್ನೆಗಳು ನಮ್ಮ ವಿಡಿಯೋದಲ್ಲೇ ಕವರ್ ಆಗಿದ್ದಾವೆ ಅಂತ ಹೇಳೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಬೇಕಾದರೆ ನೀವು ನಮ್ಮ ಅನಂತ ಜ್ಞಾನಧಾರೆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ವಿಚಾರ ಕವರ್ ಆಗಿಲ್ಲ ಅಂತ. ಬೇಕಾದ್ರೆ ನಿಮಗೆ ನೀವೇ ಅನಾಲಿಸಿಸನ್ನು ಮಾಡ್ಕೊಬೋದು ಅಥವಾ ಪ್ರಶ್ನೆಯನ್ನು ಮಾಡ್ಕೊಳ್ಬೋದು. 90ಕ್ಕೂ ಹೆಚ್ಚಿನ ಪ್ರಶ್ನೆಗಳು ನಮ್ಮ ವಿಡಿಯೋದಲ್ಲಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀವಿ ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ, ಸ್ನೇಹಿತರೆ ಇದುವರೆಗೂ ಕೂಡ ನೀವು ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.